ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ಆದ ಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗುರುಗ್ರಹರು ಫೈನಲಿ ಆಫ್ಟರ್ 12 ಇಯರ್ಸ್ ಸೊ ಉಚ್ಚ ಸ್ಥಿತಿಗೆ ಬರ್ತಾ ಇದ್ದಾರೆ. ಯಾರ್ಯಾರಿಗೆ ಹೇಗಿದೆ ಲಕ್ ಅಂತ ನೋಡೋಣ. ಸಿ ಚಂದ್ರನ ಒಂದು ಪ್ರಕಾರ ತಗೊಳ್ಳೋದಾದ್ರೆ, ರಾಶಿ ಪ್ರಕಾರ ತಗೊಳ್ಳೋದಾದ್ರೆ ಮಾನಸಿಕ ಪರಿಸ್ಥಿತಿ ಅಥವಾ ಮೈಂಡ್ ಹೇಗೆ ಇರುತ್ತೆ, ಖುಷಿಗಿರುತ್ತಾ ಅಥವಾ ಬೇಜಾರಿರುತ್ತಾ ಅಥವಾ ಏನಾದ್ರು ಯೋಚನೆ ಜಾಸ್ತಿ ಇರುತ್ತಾ ಅಂತ ತಗೊಳ್ಳಿ. ಬಟ್ ಲಗ್ನದಿಂದ ತಗೊಂಡಾಗ ಸೊ ಕಂಪ್ಲೀಟ್ ಆಗಿ ನಿಮ್ಮ ಲಗ್ನಗಳ ಪ್ರಕಾರ ಯಾವ ಫಲ ಸಿಗುತ್ತೋ ಅದೇ ತರದ ಫಲಗಳು ಸಿಗುತ್ತೆ. ಸೊ ಹಾಗಾಗಿ ಬನ್ನಿ, ಗುರುಗ್ರಹರು ಅಕ್ಟೋಬರ್ 18ನೇ ತಾರೀಕು 2025ರಿಂದ ನಮಗೆ ಸ್ವಲ್ಪ ಪೀರಿಯಡ್, ತುಂಬಾನೇ 49 ಡೇಸ್ ಮಾತ್ರ ಈ ವರ್ಷ ಸೊ ಇರ್ತಾರೆ. ನೆಕ್ಸ್ಟ್ ಅದಾದ ನಂತರ ಪುನಃ ಅವರು ಪ್ರೀವಿಯಸ್ ಸೈನ್ ಅಂತ ಹೇಳಿದ್ರೆ ಪುನಃ ಮಿಥುನ ರಾಶಿಗೆ ಪ್ರವೇಶ ಆಗ್ತಾರೆ. ಅದು ಡೇಟ್ಸ್ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಹಾಗೆ ನೀವೊಂದು ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ, ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಪಾಪ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಏನಾದ್ರು ಹೆಲ್ಪ್ ಆದ್ರೆ ಆ ಪುಣ್ಯ ಕೂಡ ನಿಮ್ಗೆ ಬರುತ್ತೆ. ಫೈನ್. ಸೊ ಬನ್ನಿ, ತಡ ಮಾಡಿದೆ ನಾವು ಗುರುಗ್ರಹರು ಉಚ್ಚ ಸ್ಥಿತಿಗೆ ಬರ್ತಾ ಇದ್ದಾರೆ ಕರ್ಕಾಟಕ ಒಂದು ರಾಶಿಗೆ. ಮೇಷ ಲಗ್ನದಿಂದ ಮೀನ ಲಗ್ನದವರೆಗೆ ಯಾರ್ಯಾರಿಗೆ ಹೇಗಿದೆ ಅಂತ ನಾವು ನೋಡೋಣ. ಹಾಗೆ ಲೈಫಲ್ಲಿ ನಮ್ಗೆ ಎಷ್ಟೇ ನಾಲೆಡ್ಜ್ ಇರ್ಲಿ, ಪ್ರತಿಯೊಬ್ಬರು ನಿಮಗೂ ಕೂಡ, ಈಗ ನೀವೇ ಮನೇಲಿ ಇರ್ತೀರಾ, ಯಾರೋ ಹೌಸ್ ವೈಫ್ ಆಗಿರಬಹುದು, ಸೊ MA ಮಾಡಿರ್ತೀರಾ ಅಥವಾ BBM ಅಥವಾ ಸೊ MBA ಮಾಡಿರ್ತೀರಾ, ಮನೇಲಿ ಇರ್ತೀರಾ. ಆದ್ರೆ 10th ಓದಿರ್ತಾರೆ, ಸೊ ಅವರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸಿ ಲೈಫಲ್ಲಿ ಏನ್ ಗೊತ್ತಾ, ಲಕ್ ಅನ್ನೋದು ತುಂಬಾ ಮುಖ್ಯ. ಸೊ ನೀವು ಈ ಹಿಂದೆ ಎಲ್ಲ ಗಮನಿಸಿ, ಲೈಫಲ್ಲಿ ಲಕ್ ಅನ್ನೋದು ತುಂಬಾ ಮುಖ್ಯ. ಇವತ್ತಿಗೂ ಕೂಡ ತುಂಬಾ ಜನ ಅಸ್ಟ್ರಾಲಜರ್ಸು, ಅದು ತುಂಬಾನೇ ಸಾಧನೆ ಮಾಡಿರುವಂತಹ ಅಸ್ಟ್ರಾಲಜರ್ಸು ಮೀಡಿಯಾದಲ್ಲಿ ಇಲ್ಲ, ಜನಕ್ಕೆ ಸಿಗೋದಿಲ್ಲ ಅವರು. ಸೊ ಎಲ್ಲೋ ಒಂದು ಬೆಟ್ಟದಲ್ಲೋ ಅಥವಾ ಸೊ ಎಲ್ಲೋ ದೂರದಲ್ಲಿ ಕೂತು ಅವರ ಸಾಧನೆ ಅವರು ಮುಳುಗೋಗಿದ್ದಾರೆ. ಸೊ ಹಾಗಾಗಿ ವಿಪರೀತ ಜ್ಞಾನ ಇರೋರು, ನಾನು ಮಾತಾಡ್ತಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಇನ್ಕ್ಲೂಡಿಂಗ್ ಮೀ. ವಿಪರೀತ ಜ್ಞಾನ ಇರೋರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ರಾಹು ಪ್ರಭಾವ ಜಾಸ್ತಿ ಇರೋರೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇರೋದು, ಅದು ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ಲೈಫಲ್ಲಿ ಲಕ್ ಅನ್ನೋದು ತುಂಬಾನೇ ಮುಖ್ಯ. ಯಾರು ಏನೇ ಹೇಳಿ ಲಕ್ ಇಲ್ಲ, ನಾನು ನಂಬೋದಿಲ್ಲ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ. ಎಸ್, ಯು ಆರ್ ರೈಟ್. ಬಟ್ ನೀವು ಏನೇ ಹಾರ್ಡ್ ವರ್ಕ್ ಮಾಡಿ, ನಿಮ್ಗೆ ಲಕ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಸೊ ಹಾಗಾಗಿ ಲಕ್ ಅನ್ನ ಕೊಡೋದು ಯಾರು? ಕೇವಲ ಗುರುಗ್ರಹರು. ಅದಕ್ಕೋಸ್ಕರನೇ ಜಾತಕದಲ್ಲಿ ಗುರು ತುಂಬಾನೇ ಪ್ರಮುಖವಾದಂತಹ ಪಾತ್ರನ ವಹಿಸುತ್ತದೆ. ಅಥವಾ ಗುರುಗ್ರಹ ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ಚೆನ್ನಾಗಿ ಯಾವ ರೀತಿ, ಸೊ 3ನೇ ಮನೆ, 6ನೇ ಮನೆ, 8ನೇ ಮನೆಯಲ್ಲಿ ಇರಬಾರದು ಅಂತ ನಾವು ತಗೊಳ್ಳೋದು. ಹಾಗಾಗಿ ಸೊ ಬನ್ನಿ, ತಡ ಮಾಡದೆ ನಾವು ಗುರುಗ್ರಹರ ಒಂದು ಟ್ರಾನ್ಸಿಟ್ ವಿಡಿಯೋ ಹೇಗಿರುತ್ತೆ ಅಂತ ನಾವು ನೋಡೋಣ. ಇದು ಗೋಚಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಸೆಕೆಂಡ್ರಿ ವಿಡಿಯೋ ಬರುತ್ತೆ. ಫಸ್ಟ್ ಲಗ್ನಗಳ ಪ್ರಕಾರ ನೋಡ್ಕೊಳ್ಳೋಣ, ಓಕೆನಾ? ಅಕ್ಟೋಬರ್ 18ನೇ ತಾರೀಕು ಸೊ ನಿಮಗೆ 2025 ಕರ್ಕಾಟಕ ರಾಶಿ ಪ್ರವೇಶ ಆಗುತ್ತೆ. ಇಲ್ಲಿ ಡೇಟ್ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ನವೆಂಬರ್ 11ನೇ ತಾರೀಕು, ಅಕ್ಟೋಬರ್ 18ರಿಂದ ನವೆಂಬರ್ 11ನೇ ತಾರೀಕು ಪೂರ್ತಿ ಪ್ರಮಾಣದ ಫಲ ಕ್ಯಾನ್ಸರ್, ಕರ್ಕದ ಪ್ರಭಾವ ನಮ್ಗೆ ಸಿಗುತ್ತೆ, ಓಕೆನಾ? ಬಟ್ ನವೆಂಬರ್ 11ನೇ ತಾರೀಕು ರೆಟ್ರೋ ಆಗ್ಬಿಡುತ್ತೆ ಪ್ಲಾನೆಟ್, ಗುರುಗ್ರಹರು ವಕ್ರಿ ಆಗ್ತಾರೆ. ಅದಾದ ನಂತರ ಡಿಸೆಂಬರ್ 5ನೇ ತಾರೀಕು ಪುನಃ ಮಿಥುನ ರಾಶಿಗೆ ಪ್ರವೇಶ ಆಗ್ಬಿಡ್ತಾರೆ ಪ್ರೀವಿಯಸ್ ಸೈನ್ಗೆ. ಅದಕ್ಕೆ ಹೇಳಿದ್ದು ಈ ಸ್ವಲ್ಪ ಸ್ವಲ್ಪ ಉಸಿರಾಡ್ಲಿಕ್ಕೆ, ಯಾರ್ಯಾರು ತುಂಬಾ ಕಷ್ಟದಲ್ಲಿದ್ದಾರೋ ಸ್ವಲ್ಪ ಉಸಿರಾಡ್ಲಿಕ್ಕೆ ಗುರುಗ್ರಹರು ಬರ್ತಾ ಇದ್ದಾರೆ. ಅತಿಚಾರಿ ಅಂತ ಹೇಳಿದ್ರೆ ತುಂಬಾ ವೇಗವಾಗಿ ಚಲನೆ ಆಗ್ತಾ ಇದೆ. ಹಾಗಾಗಿ ಸೊ ಮತ್ತೆ ಮಿಥುನ ರಾಶಿ ಪ್ರವೇಶ ಆಗುತ್ತೆ. ಇದಾದ ನಂತರ ಮಾರ್ಚ್ಗೆ ರೆಟ್ರೋ ಮುಗಿಯುತ್ತೆ. ಇಲ್ಲಿ ನವೆಂಬರ್ ಅಲ್ಲಿ ಆಗಿರುವಂತಹ ರೆಟ್ರೋ ಮಾರ್ಚ್ ಮುಗಿಯುತ್ತೆ. ನೆಕ್ಸ್ಟ್ ಇಯರ್ 2026 ಮಾರ್ಚ್ ಮುಗಿಯುತ್ತೆ. ಅದಾದ್ಮೇಲೆ ಜೂನ್ಗೆ ಪುನಃ ಕರ್ಕಾಟಕ ರಾಶಿ ಬರುತ್ತೆ. ಕ್ಲಿಯರಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಎಷ್ಟು ದಿವಸ ಇರುತ್ತೆ? ಅಕ್ಟೋಬರ್ 18ನೇ ತಾರೀಕಿಂದ ನವೆಂಬರ್ 10ನೇ ತಾರೀಕು ನಿಮಗೆ ಪೂರ್ತಿ ಪ್ರಮಾಣದ ಕರ್ಕಾಟಕ ರಾಶಿಯ ಫಲಗಳು ಸಿಗುತ್ತೆ. 11ನೇ ತಾರೀಕು ರೆಟ್ರೋ ಆಗುತ್ತೆ. ಸೊ ಅದಾದ ನಂತರ ಡಿಸೆಂಬರ್ ರೆಟ್ರೋ ಆದಾಗ ಹಿಂದಿನ ಪ್ರೀವಿಯಸ್ ಸೈನ್ಗೆ ಫಲಗಳು ಸಿಗೋದ್ರಿಂದ ಹಿಂದಿನ ಮನೆ ಫಲ ಸಿಗುತ್ತೆ. ಕಂಪ್ಲೀಟ್ ಆಗಿ ಡಿಸೆಂಬರ್ 5ನೇ ತಾರೀಕು ಹಿಂದಿನ ಮನೆಗೆ ಚಲನೆ ಆಗುತ್ತೆ. ಕ್ಲಿಯರ್? ಸೊ ಇದು ಕ್ಲಿಯರ್, ನಿಮ್ದು ಕ್ಲಿಯರ್ ಆಗಿರ್ಲಿ. ಗುರುಗ್ರಹರು ಬಂದ್ರು ಹಾಗೆ ಹೀಗೆ ಅಂತ ಹೇಳಿ. ನೆಕ್ಸ್ಟ್ ಇಯರ್ ಜೂನ್ ಆದ್ಮೇಲೆ ಮತ್ತೆ ಪ್ರಿಡಿಕ್ಷನ್ ಬರುತ್ತೆ ನಿಮ್ಗೆ. ಆದ್ರೆ ಈಗ ಈ ಒಂದು 49 ಡೇಸ್ ಏನ್ ಇಲ್ಲಿ ಇರ್ತಾರಲ್ವಾ, ಸೊ ಇದರ ಒಂದು ಫಲನ ನಾವು ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ.
ಹಾಗೆ ಸೊ ನಿಮಗೆ ಗೊತ್ತು ಈ ಹಿಂದಿನ ವಿಡಿಯೋ ಅಂತ ಹೇಳಿದ್ರೆ ರಾಹು ಗ್ರಹದ ಒಂದು ರೆಮಿಡಿ, ಕೇವಲ ರಾಹು ಗ್ರಹದ ಒಂದು ರೆಮಿಡಿ 1.5 ಅವರ್ ಕ್ಲಾಸ್ ಇರುತ್ತೆ ಅಂತ ಹೇಳಿದೀನಿ. ಸೊ ಆ ಒಂದು ವಿಡಿಯೋ ಯಾರು ನೋಡಿಲ್ಲ ನೋಡಿ, ಅಕ್ಟೋಬರ್ 15ನೇ ತಾರೀಕು ನೀವೇನಾದ್ರೂ ನೋಡ್ತಾ ಇದ್ರೆ ಮಾತ್ರನೇ ಈ ವರ್ಷ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. 1.5 ಅವರ್ಸ್ ಕ್ಲಾಸ್ ಇರುತ್ತೆ. ನಿಮ್ಮ ಜನ್ಮದ ಜಾತಕದಲ್ಲಿ ಎಲ್ಲೇ ರಾಹು ಇರ್ಲಿ ಆ ಗ್ರಹಕ್ಕೆ ಒಂದು ಸೊ ರೆಮಿಡಿ, ತಂತ್ರ, ಯಂತ್ರ, ಮಂತ್ರ, ಹಾಗೆ ಅದನ್ನ ಯಾವ ರೀತಿ ಯಾವ ಟೈಮಲ್ಲಿ ಹೇಗೆ ಮಾಡ್ಬೇಕು ಅನ್ನೋದು ಒಂದು ಪ್ರೊಸೆಸ್ ಇರುತ್ತೆ. ಅದನ್ನ 1.5 ಅವರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ. ಸೊ ಅದು ಹಿಂದೆ ಕೂಡ ಹೇಳಿದ್ದೀನಿ. ಸೊ ತುಂಬಾ ಜನ ಒತ್ತಾಯದ ಮೇರೆಗೆ ನಾವು ಅಕ್ಟೋಬರ್ 3ನೇ ತಾರೀಕೆ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮೇರೆಗೆ ಅಕ್ಟೋಬರ್ 3ನೇ ತಾರೀಕು ಫ್ರೈಡೆ ನೈಟ್ 1.5 ಅವರ್ಸ್ ಕ್ಲಾಸ್ ಇರುತ್ತೆ. ಅದು ರಾಹು ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ, ಕಂಪ್ಲೀಟ್ ಜಾತಕ ಅಲ್ಲ, ಕೇವಲ ನಿಮ್ಮ ಜಾತಕದಲ್ಲಿ D1 ಅಂಡ್ D16 ನಲ್ಲಿರುವಂತಹ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂತಹ ರೆಮಿಡಿ. ಕ್ಲಿಯರ್? ಎಸ್. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯಿನ್ ಆಗಬಹುದು. ಈಗ ಬನ್ನಿ ಗುರುಗ್ರಹರು ಹೇಗೆ ಫಲವನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಗುರುಗ್ರಹರು ಆಲ್ರೆಡಿ ಇಲ್ಲಿದ್ದಾರೆ. ಶನಿ ವಕ್ರಿ. ಸೊ ನವೆಂಬರ್ 15ಕ್ಕೆ ಶನಿ ಕೂಡ ವಕ್ರಿ ಮುಗಿಸ್ತಾರೆ. ನೆಕ್ಸ್ಟ್ ರಾಹು ಗ್ರಹರು ಇಲ್ಲಿದ್ದಾರೆ, ಕೇತು ಗ್ರಹರು ಇಲ್ಲಿದ್ದಾರೆ. ಮೇನ್ ಪ್ಲಾನೆಟ್ಸ್ ನ ನಾವು ತಗೊಳ್ಳೋಣ, ರಾಹು, ಕೇತು, ಗುರು, ಶನಿ. ಸೊ ರಿಮೈನಿಂಗ್ ಪ್ಲಾನೆಟ್ಸ್ ಎಲ್ಲ ಮಂತ್ಲಿ ಟ್ರಾನ್ಸಿಟ್ ಆಗ್ತಾನೆ ಇರ್ತಾರೆ. ಸೊ ಹಾಗಾಗಿ ಮೇಷ ಲಗ್ನಕ್ಕೆ ಹೇಗಿದೆ, ಅದರಲ್ಲೂ ನಿಮಗೇನಾದ್ರೂ ಗುರು ಮಹಾದಶ ನಡೀತಾ ಇದೆ, ಗುರು ಅಂತರ್ದಶ ನಡೀತಾ ಇದೆ ಅಂದ್ರೆ ಹೇಳಿ ಮಾಡಿಸಿದಂತಹ ಟೈಮು. ಏನಕ್ಕೆ? ರೆಮಿಡಿ ಮಾಡ್ಕೊಳಕ್ಕೆ. ಯಾಕೆಂದ್ರೆ ಉಚ್ಚ ಸ್ಥಿತಿಯಲ್ಲಿ ಗುರು ಬರ್ತಾ ಇರೋದ್ರಿಂದ ನಿಮ್ಮ ಲಕ್ನ ಆಕ್ಟಿವೇಟ್ ಮಾಡ್ಕೊಳಕ್ಕೆ, ರೆಮಿಡಿ ಮಾಡ್ಕೊಳಕ್ಕೆ ಹೇಳಿ ಮಾಡಿಸಿದಂತಹ ಟೈಮ್. ನಿಮ್ಗೆ ಆಲ್ರೆಡಿ ಗುರು ಮಹಾದಶ ನಡೀತಾ ಇದೆ, ರೆಮಿಡೀಸ್ ಮಾಡ್ತಾ ಇದ್ದೀರಾ, ಎಕ್ಸಲೆಂಟ್. ಇಲ್ಲ ಗೊತ್ತಾಗ್ಲಿಲ್ಲ, ರೆಮಿಡೀಸ್ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಯಾವುದೇ ಆಸ್ಟ್ರಾಲಜರ್ಸ್ ನ ಕನ್ಸಲ್ಟ್ ಮಾಡಿ. ನನಗೆ ಅಂತಲ್ಲ, ನಿಮ್ಗೆ ಹತ್ರ ಅಥವಾ ನಿಮ್ಗೆ ಯಾರು ಕಂಫರ್ಟು, ನಿಮ್ಗೆ ಬೆಸ್ಟ್ ಯಾರು ಅನಿಸ್ತಾರೋ ಆ ಯಾವುದೇ ಗುರುಗಳ ಹತ್ರ ಕನ್ಸಲ್ಟ್ ಮಾಡಿ. ಗುರುಗ್ರಹ ಈ ದಶಕ್ಕೆ ಸಂಬಂಧಪಟ್ಟ ನಿಮ್ಮ ಒಂದು ದಶ ಹೇಗಿದೆ, ಅದು ನಿಮ್ಗೆ ಫೇವರಬಲ್ D1, D9, D10 ಮೂರರಲ್ಲೂ ಚೆಕ್ ಮಾಡಿ ರೆಮಿಡೀಸ್ ಕೊಡುವಂತಹ ವ್ಯಕ್ತಿಗಳನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಕ್ಲಿಯರ್? ಇಲ್ಲ ನಮ್ಮ ಚಾನಲ್ ಇಂದ ಅಥವಾ ನೀವು ರಿಸ್ಟಾರ್ಸ್ ಕಡೆಯಿಂದ ತಗೋಬೇಕು ಅಂದ್ರೆ ಖಂಡಿತ ಕನ್ಸಲ್ಟ್ ಮಾಡಬಹುದು. ಓಕೆ, ಕ್ಲಿಯರ್. ಮೇಷ ಲಗ್ನದವ್ರಿಗೆ ತಗೊಳ್ಳಿ, ರಾಶಿ ಪ್ರಕಾರ ಆದ್ರೆ ಮಾನಸಿಕ ಪರಿಸ್ಥಿತಿನ ತಗೊಳ್ಳಿ, ಲಗ್ನದ ಪ್ರಕಾರ ಸೊ ನಿಮಗೆ ಹೇಗಿರುತ್ತೆ ಅಂತ ಹೇಳಿ. ನಿಮಗೇನಾದ್ರೂ ಗುರು ಮಹಾದಶ, ಗುರು ಅಂತರ್ದಶ, ಚಂದ್ರ ಮಹಾದಶ, ಚಂದ್ರ ಅಂತರ್ದಶ ನಡೀತಾ ಇದೆಯಾ? ಸೊ ಹೇಗಿದೆ ಅಂತ ನೋಡೋಣ. ನಿಮಗೆ ಲಗ್ನದಿಂದ 9ನೇ ಮನೆ ಅಧಿಪತಿ ಮತ್ತೆ 12ನೇ ಮನೆ ಅಧಿಪತಿ ಎಲ್ಲಿ ಹೋಗ್ತಾ ಇದ್ದಾರೆ? 4ನೇ ಮನೆಯಲ್ಲಿ, ಅದರಲ್ಲೂ ಉಚ್ಚ ಸ್ಥಿತಿಯಲ್ಲಿ. ಸೊ ಯಾವ್ಯಾವ ವಿಚಾರವಾಗಿ ತುಂಬಾ ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಲಕ್. ಯಾವ್ಯಾವ ವಿಚಾರದಲ್ಲಿ ಲಕ್ ಆಕ್ಟಿವೇಟ್ ಆಗ್ತಾ ಇದೆ? ಯಾರಿಗೆ? ಮೇಷ ಲಗ್ನದವರಿಗೆ ಮನೆ ಕಟ್ಟುವ ಯೋಗ, ಅಥವಾ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಸ್ಟಾಪ್ ಆಗಿತ್ತು ಅಂತ ಹೇಳಿದ್ರೆ ಸಡನ್ ಆಗಿ ಗೃಹ ಯೋಗ ತೋರಿಸ್ತಾ ಇದೆ. ಅದಾದ ನಂತರ ಗುರುವಿನ ದೃಷ್ಟಿ ಎಲ್ಲೆಲ್ಲಿ ಬೀಳ್ತಾ ಇದೆ ನೋಡಿ, ನಿಮ್ಮ 12ನೇ ಮನೆ ಮೇಲೆ ಬೀಳ್ತಾ ಇದೆ, ನೆಕ್ಸ್ಟ್ ನಿಮ್ಮ 8ನೇ ಮನೆ ಮೇಲೆ ಬೀಳ್ತಾ ಇದೆ, ಅದಾದ ನಂತರ ನಿಮ್ಮ 10ನೇ ಮನೆ ಮೇಲೆ ಬೀಳ್ತಾ ಇದೆ. ಮೇಷ ಲಗ್ನದವರಿಗೆ ಆಲ್ರೆಡಿ ಶನಿ 12ನೇ ಮನೆಯಲ್ಲಿದ್ದು ಕೆಲಸದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಾ, ಎಸ್ಪೆಷಲಿ ಭರಣಿ ನಕ್ಷತ್ರದವರು. ಸೊ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಏನಂತ, ರಿಲೀಫ್ ಅಂತ. ಯಾವ ವಿಚಾರದಲ್ಲಿ? ಕೆಲಸದ ವಿಚಾರವಾಗಿ. 10ನೇ ಮನೆ ಅಧಿಪತಿ 12ರಲ್ಲಿ ಕೂತಿದ್ದಾರೆ, ಗುರು ದೃಷ್ಟಿ ಬಿದ್ದಿದೆ. ಫೈನಲಿ ಕೆಲಸ ಇಲ್ಲದೆ ಇರೋರಿಗೆ ಕೆಲಸದ ಮಾರ್ಗಗಳು, ಲಕ್ ಆಕ್ಟಿವೇಟ್ ಆಗುತ್ತೆ. ಈ ಹಿಂದೆ ಯಾವಾಗ್ಲೂ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತೀರಾ, ಆ ಕಂಪನಿಯಿಂದ ಮೇಲೂ ಬಂದಿರೋದಿಲ್ಲ, ಏನೂ ಇಲ್ಲ. ಈಗ ಮೇಲ್ ಬರುವ ಸಾಧ್ಯತೆ ಅಥವಾ ನಿಮಗೆ ಕಂಫರ್ಟಬಿಲಿಟಿ ಇರುವ ಸಾಧ್ಯತೆ. ಅಂಡ್ 4ನೇ ಮನೆಯಲ್ಲಿ ಕೂತಿರುವಂತಹ ಗುರು ನಿಮ್ಮ 8ನೇ ಮನೆ. ಸೊ ಪಿತ್ರಾರ್ಜಿತ ಆಸ್ತಿ ಯಾರಿಗಾದ್ರೂ ಬರ್ಬೇಕಾಗಿತ್ತು ಅಥವಾ ಈ ಹಿಂದೆಯಿಂದ ನಡೀತಾ ಇದೆ ವಾದ ವಿವಾದಗಳು ಅಂದ್ರೆ ಡೆಫಿನೆಟ್ಲಿ ಹೈ ಚಾನ್ಸಸ್ ಇದೆ. ಈಗ ನವೆಂಬರ್ ಅಲ್ಲಿ ನೀವು ಕೂತು ಮಾತಾಡ್ಕೋತೀರಾ, ಇದು ನೆಕ್ಸ್ಟ್ ಇಯರ್ ಜೂನ್ ಅಷ್ಟರೊಳಗಡೆ ನಿಮ್ಗೆ ಬರುತ್ತೆ. ಯಾವಾಗ ಮತ್ತೆ ಈ ಕಡೆ ಬರುತ್ತಲ್ವಾ ಗುರುಗಳು ಗ್ರಹ, ಆಗ ಬರುತ್ತೆ. ಎಸ್, ಅದ್ರ ಕಡೆ ಗಮನ ಕೊಡಬಹುದು. ನೆಕ್ಸ್ಟ್ ಅದಾದ ನಂತರ 10ನೇ ಮನೆ ಮೇಲೆ 7ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸೊ ನಿಮ್ಗೆ ಆಸೆ ಜಾಸ್ತಿ ಆಗುತ್ತೆ. ಏನಂತ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ಇನ್ನು ನೇಮ್ ಫೇಮ್ ಬೇಕು, ಸೊ ಇರುವಂತಹ ಸಾಲನೆಲ್ಲ ಕ್ಲಿಯರ್ ಮಾಡ್ಬೇಕು, ಈ ತರ ಒಂದು ಥಾಟ್ ಹೆವಿ ಆಗುತ್ತೆ. ಆಲ್ರೆಡಿ ಬಿಸ್ನೆಸ್ ಏನಾದ್ರು ಇದ್ರೆ, ಬಿಸ್ನೆಸ್ ರನ್ನಿಂಗ್ ಅಲ್ಲಿ ಏನಾದ್ರು ಇದ್ರೆ ಸಡನ್ ಆಗಿ ಒಂದು ಹೋಪ್, ಒಂದು ಸಪೋರ್ಟ್ ಅನ್ನೋದು ಸಿಗುತ್ತೆ. ಸೊ ವೆರಿ ವೆರಿ ಗುಡ್.
ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 12ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಮೇಷ ಲಗ್ನದವ್ರು ಯಾರಾದ್ರೂ ಕೋರ್ಟು, ಕೇಸು, ಪೊಲೀಸು, ಜೈಲು ಈ ತರ ಯಾರಾದ್ರೂ ಇದ್ರೆ ಈಗ ಒಂದು ನಿಮಗೆ ರಿಲೀಫ್ ಸಿಗ್ತಾ ಇದೆ ಗುರುವಿನ ಅನುಗ್ರಹದಿಂದ. ಈ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ. 4th ಹೌಸ್‌ನ ಬಂದು ನಾವು ವೆಹಿಕಲ್‌ಗೂ ಕೂಡ ತಗೋತೀವಿ. ಹಾಗೆ ತಾಯಿಯ ಆರೋಗ್ಯ, ನಿಮ್ಮ ತಾಯಿಯ ಆರೋಗ್ಯ ಕೂಡನು ಏನಾದ್ರೂ ಹದಗೆಟ್ಟಿದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ ಅದಕ್ಕೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ನೋಡ್ಕೊಳ್ಳಿ. ಆದರೆ, ಆದರೆ ಇದಕ್ಕೆ ಹೇಳೋದು ನಾರ್ಮಲಿ ಪ್ರಿಡಿಕ್ಷನ್ಸ್‌ಗೂ ಎಕ್ಸ್ಟ್ರಾರ್ಡಿನರಿ ಪ್ರಿಡಿಕ್ಷನ್‌ಗೂ ಡಿಫರೆನ್ಸ್ ಇದೆ ಅಂತ ಹೇಳಿ. ಕರ್ಕ ರಾಶಿಯಲ್ಲಿ ಕೇತು ಇದ್ರೆ ಇದು ಯಾವುದು ಫಲ ಸಿಗೋದಿಲ್ಲ. ಕ್ಲಿಯರ್? ಅದನ್ನೇ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಏನಿದೆಯೋ ಅದನ್ನ ಕ್ಲಿಯರ್ ಆಗಿ ನಿಮ್ ಮುಂದೆ ಇಟ್ಟಿದ್ದೀನಿ. ಸೊ ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಕರ್ಕಾಟಕ ರಾಶಿಯಲ್ಲಿ ಏನಾದ್ರು ಕೇತು ಇತ್ತು ಅಂದ್ರೆ ಕೇತು ಕೆಲಸ ಏನು? ಡಿಟ್ಯಾಚ್ ಮಾಡೋದು. ಈ ಫಲಗಳೆಲ್ಲ ಸಿಗೋದಿಲ್ಲ. ಮೇಡಮ್ ಎಲ್ಲರೂ ಹೇಳ್ತಾರೆ ಈ ರಾಶಿಗೆ ಹಾಗೆ, ಆ ರಾಶಿಗೆ ಯಾವ್ದು ಆಗ್ಲಿಲ್ಲ, ಯಾವ್ದು ಆಗೋದಿಲ್ಲ. ಗ್ರಹಗಳು ನೋಡ್ಬೇಕಲ್ವಾ? ಹೀಗೆ ಅಲ್ಲಿ ಕೇತು ಇದ್ರೆ ಸಿಗೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನಿಮಗೆ ದಶಾ ಏನಾದ್ರು ಸಪೋರ್ಟಿಂಗ್ ಇಲ್ಲ ಅಂದ್ರೆ ಸೊ ಗೋಚಾರದ ಫಲಗಳು ನಿಮಗೆ 30% ಮಾತ್ರ ಹೆಲ್ಪ್ ಆಗುತ್ತೆ. ಬಟ್ ಪುಣ್ಯಕ್ಕೆ 30% ಕೂಡ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿ ಅದರ ಕಡೆ ನೀವು ಗಮನ ಕೊಟ್ಕೊಳ್ಳಿ. ಕ್ಲಿಯರ್? ಸೊ ಇದು ಮೇಷ ಲಗ್ನದವರಿಗೆ. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಬರೋಣ. ಸೊ ವೃಷಭ ಲಗ್ನದವರಿಗೆ ಹೇಗಿದೆ ಅಂತ ಹೇಳಿ. ಸೊ ಲಗ್ನದಿಂದ ನಿಮಗೆ ಯಾರ್ಯಾರು 11ನೇ ಮನೆ ಅಧಿಪತಿ, ಅದರ ಜೊತೆಗೆ 10ನೇ ಮನೆ ಅಧಿಪತಿ. ಸೊ ಸಾರಿ 8ನೇ ಮನೆ ಅಧಿಪತಿ. ಸೊ ಎಂಟು ಮತ್ತು 9ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? 3ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಬರೀ ಸ್ವಲ್ಪ ದಿವಸ. ಬಟ್ ಎಕ್ಸಾಲ್ಟೇಷನ್ ಪ್ಲೇಸ್. ಆದ್ರೆ 3ನೇ ಮನೆ ಗುರು ಇಸ್ ನಾಟ್ ಗುಡ್. ಬಟ್ ಸೊ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಈ ಒಂದು ಗೋಚಾರದ ಫಲ ವೃಷಭ ಲಗ್ನದವರಿಗೆ ಈ ಒಂದು ಗೋಚಾರದ ಫಲ ವೃಷಭ ಲಗ್ನದವರಿಗೆ ಯಾವ್ಯಾವ ವಿಚಾರವಾಗಿ ರಿಲೀಫ್ ಸಿಗುತ್ತೆ? ನಂಬರ್ 1, ಮದ್ವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ 7ನೇ ಮನೆ ಮೇಲೆ ಕೂಡ ದೃಷ್ಟಿ ಬೀಳೋದ್ರಿಂದ ಮದುವೆ ವಿಚಾರವಾಗಿ ಕೆಲಸ ಕಾರ್ಯಗಳು ಸುಲಭವಾಗಿ ಮುಂದುವರಿಯುತ್ತೆ. ಅದಾದ ನಂತರ ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಥಾಟ್ಸ್ ಇದೆ. ಸೊ ಜಾತಕ ಸಪೋರ್ಟ್ ಮಾಡ್ತಾ ಇದೆ. ಜಾತಕ ಇಸ್ ನಥಿಂಗ್ ಬಟ್ ಟೈಮ್ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮಗೆ ಒಳ್ಳೆಯ ಸಮಯ. ಹಾಗೆ ನಿಮಗೆ ತಂದೆ ವಿಚಾರವಾಗಿ ತಂದೆಗೂ ನಿಮಗೂ ತುಂಬಾನೇ ವಾದ ವಿವಾದಗಳು ನಡೀತಾ ಇತ್ತು ಅಂತ ಹೇಳಿದ್ರೆ ಈಗ ಅವ್ರ ಕಡೆಯಿಂದಾನೇ ಸಪೋರ್ಟ್ ಸಿಗ್ತಾ ಇದೆ. ಹೈಯರ್ ಎಜುಕೇಶನ್ಗೆ ಸಪೋರ್ಟ್ ಸಿಗ್ತಾ ಇದೆ. ಫಾರಿನ್ ಟ್ರಾವೆಲ್ಗೆ ಸಪೋರ್ಟ್ ಸಿಗ್ತಾ ಇದೆ. ಹಾಗೆ ವೀಸಾ ರಿಲೇಟೆಡ್ ಇಶ್ಯೂಸ್ ಇತ್ತು, ಸ್ವಲ್ಪ ಫಂಡ್ ರಿಲೀಸ್ ಆಗಿತ್ತು, ಫೈಲ್ಸ್ ಮೂವ್ ಆಗ್ತಿಲ್ಲ, ಈಗೆಲ್ಲ ರಿಲೀಫ್ ಆಗುತ್ತೆ ನೋಡಿ. ಹಾಗೆ ನಿಮಗೆ 11ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಲ್ಲಿ ಅಗೇನ್ ಶನಿ ಇರೋದ್ರಿಂದ ನಿಮ್ಮ ಕರ್ಮದ ದುಡ್ಡು ಅಂದ್ರೆ ಈ ಹಿಂದೆ ಯಾವಾಗ್ಲೋ ಯಾರಿಗೋ ಫ್ರೆಂಡ್ಸ್ಗೆ ಕೊಟ್ಟಿರ್ತೀರಾ ಅಥವಾ ಎಲ್ಲೋ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅಂದ್ರೆ ಈಗ ರಿಲೀಫ್ ಆಗುತ್ತೆ, ಹಣ ವಾಪಸ್ ಬರುತ್ತೆ. ಆದ್ರೆ ಕೂತಿರೋ ಜಾಗ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಸಿಬ್ಲಿಂಗ್ಸ್ ಜೊತೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಕೇವಲ ಸಿಬ್ಲಿಂಗ್ಸ್ ವಿಚಾರವಾಗಿ ಮಾತ್ರನೇ. ಮತ್ತೆ ಡ್ರೈವಿಂಗ್ ವಿಚಾರವಾಗಿ ಬೇರೆ ಯಾವ ವಿಚಾರದಲ್ಲೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಆಕ್ಚುಲಿ ವೃಷಭ ಲಗ್ನದವರಿಗೆ ಈಗೇನು ಈ ನವೆಂಬರ್ 11ನೇ ತಾರೀಕ್ವರೆಗೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಟೈಮ್‌ನ. ಸೊ ನೀವು ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನೋಡಿ. ಒಂದು ಸಡನ್ ಟ್ರಾವೆಲ್ ಅಂತೂ ತೋರಿಸ್ತಾ ಇದೆ. ಅದು ತುಂಬಾ ದೂರ ಮಟ್ಟದ ಟ್ರಾವೆಲ್. ಮೇ ಬಿ ಹರಕೆ ಏನಾದ್ರು ಹೊತ್ಕೊಂಡಿರ್ತೀರಾ, ಈ ಹಣ ರಿಲೀಸ್ ಆದ್ರೆ ನಾನು ಈ ತರ ಪೂಜೆ ಮಾಡಿಸ್ತೀನಿ ಅಂತ. ಹಾ, ಈಗ ಇಲ್ಲಿ ಟೈಮ್ ತೋರಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಹೋಗಿ ಬರಬಹುದು. ವೆರಿ ಗುಡ್ ಟೈಮ್. ಗುರುಗ್ರಹರು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ನೆಕ್ಸ್ಟ್ ಮಿಥುನದವರಿಗೆ ಸೊ 7ನೇ ಮನೆ ಅಧಿಪತಿ ಮತ್ತೆ 10ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದು ಎಲ್ಲಿ? 2ರಲ್ಲಿ. ಮಿಥುನದವರಿಗೆ ಜಾಕ್ಪಾಟ್ ಟೈಮು. ಸೊ ಲಗ್ನಕ್ಕೆ ಬಂದಾಗ್ಲೂ ಜಾಕ್ಪಾಟೆ, ಗುರು ಇಲ್ಲಿರುವಾಗ್ಲೂ ಜಾಕ್ಪಾಟೆ. ನೀವೇನಾದ್ರು ಮಿಥುನ ರಾಶಿ ಅಥವಾ ಮಿಥುನ ಲಗ್ನ ಆಗಿದ್ದು ಗುರು ದಶಾ ನಡೀತಾ ಇದೆ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆಯ ಸಮಯ. ಹಾಗಂತ ಲೈಕ್ ಲಾಟ್ರಿ ವಿಚಾರವಾಗಿ ಅಥವಾ ಗ್ಯಾಮ್ಲಿಂಗ್ ವಿಚಾರವಾಗಿ ಇದ್ ಕಡೆ ಎಲ್ಲ ನಾವು ಸಪೋರ್ಟ್ ಮಾಡೋದಿಲ್ಲ. ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯೋಗಗಳು ಏನಾದ್ರು ಸೊ ತುಂಬಾ ಚೆನ್ನಾಗಿದೆ ಅಥವಾ ದಶಾ ಸಪೋರ್ಟಿಂಗ್ ತುಂಬಾ ಹೈಲಿ ಇದೆ, D9 ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ನೋಡಿ. ಸೊ ಹಾಗೆ ಮಿಥುನ ಲಗ್ನದವರಿಗೆ ಸಡನ್ ಆಗಿ ಮದುವೆ ಯೋಗ ತೋರಿಸ್ತಾ ಇದೆ. ಸೊ ಅಂದ್ರೆ
ತುಂಬಾ ಡಿಲೇ ಆಗ್ತಾ ಇತ್ತು ಅಂತ ಹೇಳಿದ್ರೆ ಸಡನ್ ಆಗಿ ಮದ್ವೆ ಸೆಟ್ ಆಗುತ್ತೆ. ಮದ್ವೆ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ಎಲ್ಲೆಲ್ಲಿ ಆಸ್ಪೆಕ್ಟ್ ಆಗ್ತಾ ಇದೆ ನಿಮ್ಗೆ? 6ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇದೆ, 8ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇದೆ, ಹಾಗೆ 10ನೇ ಮನೆ ಮೇಲೆ ದೃಷ್ಟಿ. ಸೊ, ನಿಮಗ್ ಗೊತ್ತಿಲ್ಲದೆ ತುಂಬಾ ಯಾರಾದ್ರೂ ಸಾಲ ಮಾಡ್ಕೊಂಡಿದ್ದೀರಾ ಅಥವಾ ಸಾಲ ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಂದ್ರೆ ಹಣ ವಾಪಸ್ ಬರುವ ಸಾಧ್ಯತೆ ತೋರಿಸ್ತಾ ಇದೆ. ನೋಡಿ, ಹಣ ವಾಪಸ್ ಬರುವ ಸಾಧ್ಯತೆ ತೋರಿಸ್ತಾ ಇದೆ. ಸಾಲ ಜಾಸ್ತಿ ಇದ್ರೆ ಸಾಲ ಕ್ಲಿಯರ್ ಆಗೋದು ತೋರಿಸ್ತಾ ಇದೆ. ಹಾಗೆ ಹೆಲ್ತ್. ಸೊ, ನಿಮ್ಗೆ ಏನಾದ್ರೂ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಇತ್ತು ಅಥವಾ ಲಿವರ್ ರಿಲೇಟೆಡ್ ಇಶ್ಯೂಸ್ ಇತ್ತು, ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಅಂದ್ರೆ ಇಲ್ಲಿ ರಿಲೀಫ್ ಆಗುತ್ತೆ. ಬ್ಲೆಸ್ಸಿಂಗ್ಸ್, ಗುರುವಿನ ಬ್ಲೆಸ್ಸಿಂಗ್ಸ್ ಇಂದ ಇವನ್ ಆಪರೇಷನ್ಸ್ ಆದ್ರೂ ಕೂಡ ಸಕ್ಸಸ್ ಆಗುತ್ತೆ. ಬೇಗ ರಿಕವರಿ ಆಗ್ತೀರಾ. ಅದಾದ ನಂತರ ಸೊ ನಿಮ್ಗೆ 7ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ 2ರಲ್ಲಿ ಕೂತ್ಕೋತಾ ಇರೋದ್ರಿಂದ ಸಡನ್ ಆಗಿ ಮ್ಯಾರೇಜ್ ಆಲ್ರೆಡಿ ಹೇಳಿದ್ವಿ. ಮ್ಯಾರೇಜ್ ಸೆಟ್ ಆಗೋದು ತೋರಿಸ್ತಾ ಇದೆ. ಅದರ ಜೊತೆಗೆ 10ನೇ ಮನೆ ಅಧಿಪತಿ 2ರಲ್ಲಿರೋದ್ರಿಂದ ಕೆಲಸದಿಂದ ಪ್ರಮೋಷನ್ ಆಗಿರಬಹುದು, ಸ್ಯಾಲರಿ ಇಂಕ್ರಿಮೆಂಟ್ ಆಗಿರಬಹುದು, ಅಥವಾ ನಿಮ್ದೇ ಫಂಡ್ ಸ್ಟಕ್ ಆಗಿರೋದಾಗಿರಬಹುದು. ಎಲ್ಲಾ ಫಂಡ್ಸು ರಿಲೀಸ್ ಆಗ್ತಾ ಇದೆ. ಆದರೆ ಇಲ್ಲಿ ಒಂದೇ ಒಂದು ವಿಚಾರ, ಮೊರಾಲಿಟಿ. ಸೊ ಅಂತ ಹೇಳಿದ್ರೆ ನೀವು ಯಾವ ತರ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕುಟುಂಬಕ್ಕೆ ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಪೇರೆಂಟ್ಸ್‌ಗೆ ಅನ್ನೋದು, ಅಥವಾ ನಿಮ್ಮ ಗುರುಗಳಿಗೆ, ಅಥವಾ ನಿಮ್ಗೆ ಈ ಹಿಂದೆ ಯಾರೋ ಗೈಡ್ ಮಾಡಿರೋದು. ಸೊ ಹಾಗಾಗಿ ತೋರಿಸ್ತಾ ಇದೆ. ಅದನ್ನ ನೀವು ಹೇಗೆ ಉಳಿಸ್ಕೋತೀರಾ ಅನ್ನೋದು. ಸೆಕೆಂಡ್ ಹೌಸ್ ಗುರು ಇಸ್ ಗುಡ್, ಬಟ್ ಕೆಲವೊಂದು ವಿಚಾರದಲ್ಲಿ ಸೆಕೆಂಡ್ ಹೌಸ್ ಗುರು ಇಸ್ ನಾಟ್ ಗುಡ್. ಹಾಗಾಗಿ ನೀವು ಹೇಗೆ ಡಿಪೆಂಡ್ ಆಗಿರ್ತೀರಾ ಅಥವಾ ನೀವು ಹೇಗೆ ವರ್ತನೆ ಮಾಡ್ತೀರಾ ಅದ್ರ ಮೇಲೆ ಗುರು ನಿಮ್ಗೆ ರಿಸಲ್ಟ್‌ನ ಕೊಡ್ತಾರೆ. ಕ್ಲಿಯರ್? ಯೆಸ್. ನೆಕ್ಸ್ಟ್ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ. ಫೈನಲಿ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರು ಈ ಕಡೆ ಅಷ್ಟಮ ರಾಹು, ನೆಕ್ಸ್ಟ್ ಲಾಸ್ಟ್ ಇಯರ್ ಶನಿ, ಮತ್ತೆ ಈಗ 9ನೇ ಮನೆ ಶನಿ, ತುಂಬಾನೇ ಸಫರ್ ಪಟ್ಟಿದ್ದೀರಾ. ಸೊ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನೋಡಿ. ನೀವೇನು ಕಣ್ಣೀರ್ ಹಾಕಿರ್ತೀರಾ ನಿಮ್ಮ ಕಣ್ಣೀರ್ಗೆ ಒಂದ್ ಸ್ವಲ್ಪ ಬ್ಲೆಸ್ಸಿಂಗ್ಸ್ ಗುರುಗ್ರಹರು. ಯಾಕೆಂತ ಹೇಳಿದ್ರೆ ಎನಿವೆ ನೆಕ್ಸ್ಟ್ ಇಯರ್ ನಿಮ್ಗೆ ಜೂನ್ ವರ್ಗುನು ಗುರುಗ್ರಹರು ಈ ಕಡೆ ಆ ಕಡೆ ಇಲ್ಲೇ ಸೊ ಅತಿ ಲೈಕ್ ಸಂಚಾರಿ ಒಂದು ಇರೋದ್ರಿಂದ ಸ್ಪೀಡ್ ಆಗಿ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಏರುಪೇರು ಇದ್ದೇ ಇರುತ್ತೆ. ಬಟ್ ಆದ್ರೂನು ಅಕ್ಟೋಬರ್, ಸೊ ಈ ಮಂತ್ ಇಂದ ನವೆಂಬರ್ ನಿಮ್ಗೆ 11ನೇ ತಾರೀಕುವರೆಗೂ ರಿಲೀಫ್ ಸಿಗುತ್ತೆ. ಒಂದ್ ದಾರಿ, ಒಂದ್ ಲಕ್ ಕಾಣುತ್ತೆ. ಮೇ ಬಿ ಹಿಂದೆ ನೀವು ಮಾಡಿರುವಂತಹ ವ್ರತ ಆಗಿರ್ಬೋದು, ಏನ್ವೆ ನವರಾತ್ರಿ ಪೀರಿಯಡ್ ಅಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ತಾಯಿಯ ಆಶೀರ್ವಾದ ಕೂಡ ಇರಬಹುದು. ಸೊ ಹಾಗಾಗಿ ನೀವು ಯಾವ್ದಾದ್ರು ಗುರುಗಳ ಪೂಜೆ ಮಾಡ್ತಾ ಇದ್ರೆ ಅವರ ಬ್ಲೆಸ್ಸಿಂಗ್ಸ್ ಕೂಡ ಇರಬಹುದು. ಸೊ ಡೆಫಿನೆಟ್ಲಿ ಹೋಪ್ ಒಂದು ಹೋಪ್ ಸ್ಟಾರ್ಟ್ ಆಗುತ್ತೆ. ಸೊ ಡೋರ್ಸ್ ಓಪನ್ ಆಗುತ್ತೆ, ಲಕ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ನಿಮಗೆ ಇವರು 6ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ ಕೂಡ ಕೂತಿರೋದಲ್ಲಿ ಲಗ್ನದಲ್ಲಿ. ಹಾಗಾಗಿ ಲಗ್ನ ಗುರು ಸ್ವಲ್ಪ ಹೆಲ್ತ್‌ಗೆ ನಿಮ್ಗೆ ಸಮಸ್ಯೆ ಮಾಡ್ತಾರೆ. ಬಿಕಾಸ್ 6ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ. ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೇನಾದ್ರೂ ದಶಾಭುಕ್ತಿ ತುಂಬಾ ಚೆನ್ನಾಗಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ 9ನೇ ಮನೆ ಅಧಿಪತಿ ಕೂಡ ಅವ್ರೇನೆ. ಅಗೈನ್ ಟ್ರಯಾಂಗಲ್. ಸೊ ಆಸ್ಪೆಕ್ಟ್ ಎಲ್ಲಿ ಬೀಳ್ತಾ ಇದೆ ನಿಮ್ಗೆ? 5ನೇ ಮನೆ ಮೇಲೆ, 7ನೇ ಮನೆ ಮೇಲೆ, ಹಾಗೆ 9ನೇ ಮನೆ ಮೇಲೆ. ತಂದೆಯ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಇದ್ರೆ, ಅಥವಾ ತಂದೆ ಇಲ್ಲ ಅಂದ್ರೆ ತಂದೆ ಕಡೆಯಿಂದ ಏನಾದ್ರೂ ನಿಮ್ಗೆ ಹಣದ ವಿಚಾರವಾಗಿ ಬರ್ಬೇಕಾಗಿತ್ತು ಲೀನಿಯೇಜ್ ಇಂದ ಅಂತ ಹೇಳಿದ್ರೆ ಈಗ ಬರೋ ಸಾಧ್ಯತೆ ಹೈಲಿ ಇದೆ. ನೆಕ್ಸ್ಟ್ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಗೇನ್ ಇನ್ಕಮ್ ಬರೋದು ತೋರಿಸ್ತಾ ಇದೆ. ಮಕ್ಕಳಿಂದ ತುಂಬಾ ಹೆಸರು, ಕೀರ್ತಿ, ನೇಮು, ಫೇಮು, ಮೇ ಬಿ ಕಾಂಪಿಟೇಷನ್ಸ್ ಅಲ್ಲಿ ವಿನ್ ಆಗಬಹುದು, ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ವಿನ್ ಆಗಬಹುದು. ಒಂದು ಒಳ್ಳೆ ಹೆಸರು, ಕೀರ್ತಿ, ನೆಮ್ಮದಿಯ ಸಮಯ. ಸೊ ಕೆಟ್ಟ ಸಮಯದಲ್ಲೂ ಒಳ್ಳೆ ಸಮಯ ಅಂತ ಹುಡುಕುವಂತ ಟೈಮ್ ಅಂತ ಹೇಳ್ತೀವಲ್ವಾ, ದಶ ಏನಾದ್ರು ಕಟ್ಟಿದ್ರೆ ನೋಡಿ ಇಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಸಮಯ ಬರ್ತಾ ಇದೆ. ಶೇರ್ಸ್ ಅಲ್ಲಿ ಯಾರಾದ್ರೂ ಈ ಹಿಂದೆ ಇನ್ವೆಸ್ಟ್ ಮಾಡಿದ್ರೆ ಈ ಮಂತ್ ನಿಮ್ಗೆ ಹೆಚ್ಚು ಲಾಭ ತೋರಿಸ್ತಾ ಇದೆ. ಹಾಗಂತ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋದು ಬಿಡೋದು ನಿಮ್ಮ ವೈಯಕ್ತಿಕ ಜಾತಕ. ಬಟ್ ಈ ಮಂತ್ ಅಲ್ಲಿ ಶೇರ್ಸ್ ಇಂದ ಲಾಭ ಅಂತೂ ಕರ್ಕಾಟಕದವರಿಗೆ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಹಿಂದಿನ ಒಂದು ಲೈಕ್ ನಿಮ್ಮ ಯಾರೋ ಹಳೆ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಹಳೆ ರಿಲೇಷನ್ಸ್ ಆಗಿರಬಹುದು, ಪುನಃ ವಾಪಸ್ ಬರೋದು ತೋರಿಸ್ತಾ ಇದೆ. ಬಿಕಾಸ್ 5th ಹೌಸ್ ಕೂಡ ಆಕ್ಟಿವೇಟ್ ಆಗಿರೋದ್ರಿಂದ, ಅದು ಸ್ಕಾರ್ಪಿಯೋ ಆಗಿರೋದ್ರಿಂದ ಡೆಫಿನೆಟ್ಲಿ ಸೊ ನೀವೇನಾದ್ರೂ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ರಿಲೇಶನ್ಶಿಪ್ಸ್ ಅಲ್ಲಿ ಇದ್ದೀರಾ, ಲವ್ ಮ್ಯಾರೇಜ್ಗೆ ನೀವು ಮುಂದೆ ಮಾತಾಡ್ಬೇಕು ಅಂತಿದ್ದೀರಾ, ಒಂದು ಒಳ್ಳೆ ಟೈಮ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ನೀವು ಮುಂದುವರಿಯಬಹುದು. ಮದುವೆಗೆ ಅಥವಾ 5ನೇ ಮನೆ ಕೂಡ ನಮ್ಗೆ ಸೊ ಪ್ರೆಗ್ನೆನ್ಸಿ ಕೂಡ 5ನೇ ಮನೆ ತಗೊಂತೀವಿ. ಮಕ್ಕಳಿಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ತುಂಬಾ ದಿವಸದಿಂದ, ಸೊ ಖಂಡಿತ ಇಲ್ಲಿ ನಿಮ್ಗೆ ಟ್ರಾನ್ಸಿಟ್ ಅಂತೂ ಸಪೋರ್ಟ್ ಮಾಡ್ತಾ ಇದೆ. ಮಿಕ್ಕಿದು ನಿಮ್ಮ ವೈಯಕ್ತಿಕ ಜಾತಕ, ಗುರುದಶ, ಗುರುಭುಕ್ತಿ, ಚಂದ್ರದಶ, ಚಂದ್ರಭುಕ್ತಿ ಅಂತರ್ದಶಗಳಲ್ಲಿದ್ರೆ ಸೊ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಿಂಹ ಲಗ್ನ. ಸಿಂಹ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ನಿಮ್ಗೆ 5ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದಲ್ಲಿ 12 ಮನೆಯಲ್ಲಿ. 12ನೇ ಮನೆ ಎಕ್ಸಾಲ್ಟೇಷನ್ ಮನೆ. ವೆರಿ ಗುಡ್. ಯಾವ್ದಕ್ಕೆ? ವಿಪರೀತ ಖರ್ಚು. ಯಾವ ವಿಚಾರವಾಗಿ?
ಮೇ ಬಿ ಮನೆ ಗೃಹ ಪ್ರವೇಶ ಅಥವಾ ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೋದು, ವೆಹಿಕಲ್ ಪರ್ಚೇಸ್ ಮಾಡ್ಬೋದು. ಗುರು ದೈತ್ಯಾಕಾರದ ಗುರು ಎಕ್ಸ್ಪ್ಯಾಂಡ್ ಮಾಡ್ತಾರಲ್ವಾ, ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ 12ನೇ ಮನೇಲಿ ಕೂತ್ಕೋತಾ ಇದ್ರೆ ಈ ಮಂತ್ ಸಡನ್ ಆಗಿ ವೆಹಿಕಲ್ ಪರ್ಚೇಸ್ ಮಾಡಬಹುದು. ಬಿಕಾಸ್ ಫೋರ್ತ್ ಹೌಸ್ ಮೇಲೆ ಕೂಡ ನಿಮ್ಗೆ ಆಸ್ಪೆಕ್ಟ್ ಬೀಳ್ತಾ ಇದೆ. ಸಡನ್ ಆಗಿ ಫ್ಲಾಟ್ ಖರೀದಿ ಮಾಡಬಹುದು, ಸಡನ್ ಆಗಿ ಲ್ಯಾಂಡ್ಗೆ ಅಡ್ವಾನ್ಸ್ ಮಾಡಬಹುದು, ಸಡನ್ ಆಗಿ ಹೈಯರ್ ಎಜುಕೇಶನ್ ಅಥವಾ ಮನೆ 1 ಫ್ಲೋರ್ 2 ಫ್ಲೋರ್ ಸ್ಟಾಪ್ ಮಾಡಿದ್ರೆ 3 ಫ್ಲೋರ್ ಎಕ್ಸ್ಟ್ರಾ ಇನ್ಕ್ರೀಸ್ ಆಗಬಹುದು. ಟೋಟಲಿ ಒಳ್ಳೆ ವಿಚಾರವಾಗಿ ಹೆಚ್ಚು ಖರ್ಚು ತೋರಿಸ್ತಾ ಇದೆ. ಹಾಗೆ ಯಾರಾದ್ರೂ ಸಿಂಹ ಲಗ್ನದವರಾಗಿದ್ದು ನೀವೇನಾದ್ರೂ ಲೋನ್ಗೆ ತುಂಬಾ ದೊಡ್ಡ ಮಟ್ಟದ ಹಣ ಲೋನ್ಗೆ ಏನಾದ್ರೂ ಅಪ್ಲೈ ಮಾಡಿದ್ರೆ ಹಣ ಸ್ಯಾಂಕ್ಷನ್ ಆಗುತ್ತೆ ಸಡನ್ ಆಗಿ. ಅದರ ಜೊತೆಗೆ ಅಗೈನ್ 8th ಹೌಸ್, ಸೊ ನಿಮ್ಮ ಇನ್ಲಾಸ್ ಇಂದ ಸಪೋರ್ಟ್ ಅಂತ ಹೇಳಿದ್ರೆ ಲೇಡೀಸ್ ಆಗಿದ್ರೆ, ಸೊ ನಿಮ್ಮ ಗಂಡನ ಮನೆ ಕಡೆಯಿಂದ ಗಂಡು ಮಕ್ಕಳಿಗೆ ನಿಮ್ಮ ಹೆಂಡತಿ ಮನೆ ಕಡೆಯಿಂದ ಏನಾದ್ರೂ ಬರುವ ಸಾಧ್ಯತೆ ಇತ್ತು ಜಾತಕದಲ್ಲಿ ಅಂದ್ರೆ ಈ ಪೀರಿಯಡ್ ಪುಷ್ ಅಪ್ ಮಾಡುತ್ತೆ ಫಟ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅನ್ಕೊಂಡೇ ಇರ್ಲಿಲ್ಲ, ಸಡನ್ ಆಗಿ ಫ್ಲಾಟ್ ತಗೊಂಡ್ವಿ, ಸಡನ್ ಆಗಿ ಮನೆ ತಗೊಂಡ್ವಿ, ಈ ತರ ಕಾನ್ವರ್ಸೇಷನ್ಸ್ ಬರುತ್ತಲ್ಲ. ಹಾಗಾಗಿ ಅಗೈನ್ 4th ಹೌಸ್ ಇಸ್ ದ ಮದರ್, ಸೊ ನಿಮ್ಮ ಮದರ್ ಕಡೆಯಿಂದ ಅಥವಾ ಮದರ್ ಪ್ರಾಪರ್ಟಿ ಕಡೆಯಿಂದ ತುಂಬಾನೇ ಲಾಭ ತೋರಿಸ್ತಾ ಇದೆ. ಖರ್ಚಿದೆ, ಒಳ್ಳೇದಕ್ಕೋಸ್ಕರ ಖರ್ಚಿದೆ. ಸೊ ಹಾಗಾಗಿ ಈ ಮಂತ್ ಏನ್ ಡಿಸಿಷನ್ ತಗೊಂತೀರಾ ನೋಡಿ. ಬಟ್ ಸೆಲೆಬ್ರೇಷನ್ಸ್ ಅಂತೂ ಸ್ಟಾರ್ಟ್ ಆಗಿದೆ. ಸೊ ವೆರಿ ಗುಡ್ ಟೈಮ್. ಗುರು ಗ್ರಹದ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಕನ್ಯಾ ಲಗ್ನದವರಿಗೆ ಬರೋಣ. 4ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದು 11ನೇ ಮನೆಯಲ್ಲಿ ನೋಡ್ತಾ ಇರೋದು 3ನೇ ಮನೆಯನ್ನ ನೋಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ನಿಮಗೆ 5ನೇ ಮನೆನ ನೋಡ್ತಾ ಇದ್ದಾರೆ, ಅದ್ರ ಜೊತೆಗೆ 7ನೇ ಮನೆ. ಬರ್ದಿಟ್ಕೋಬಿಡಿ, ಯಾರಾದ್ರೂ ಕನ್ಯಾ ಲಗ್ನದವ್ರಿಗೆ ಸೆಕೆಂಡ್ ಮ್ಯಾರೇಜ್ ಆರ್ ಫಸ್ಟ್ ಮ್ಯಾರೇಜ್ ಆರ್ ಸೊ ಬೇಬಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ, ಸೊ ಇವ್ರಿಗೆ ತುಂಬಾನೇ ಚೆನ್ನಾಗಿದೆ. ಗುರು ಯೋಗಕಾರಕ ಅಲ್ಲ ಅಂದ್ರೂ ಸಹ 11ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ ಅವ್ರ ಕೆಲಸ ಏನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಹೊಸ ರಿಲೇಶನ್ಶಿಪ್ಸ್ ನ, ಹೊಸ ಗ್ರೂಪ್ಸ್ ನ, ಹೊಸ ಇನ್ಕಮ್ಸ್ ನ. 11th ಹೌಸ್ ಕೂಡ ಇನ್ಕಮ್. ಸೆಕೆಂಡ್ ಹೌಸ್ ಬಂದು ನೀವೇನ್ ಸೇವ್ ಮಾಡ್ತೀರಾ ಅಲ್ವಾ, ಬ್ಯಾಂಕ್ ಬ್ಯಾಲೆನ್ಸ್ ಆಗಿರಬಹುದು ಅಥವಾ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಸೆಕೆಂಡ್ ಹೌಸ್. ಸೊ ಹಾಗಾಗಿ 11th ಹೌಸ್ ಇಂದ ಇನ್ಕಮ್ ಅಂತೂ ತೋರಿಸ್ತಾ ಇದೆ. ಅಗೈನ್ ಸಿಬ್ಲಿಂಗ್ಸ್ ಇಂದ ಸಪೋರ್ಟ್, ಫ್ರೆಂಡ್ಸ್ ಇಂದ ಸಪೋರ್ಟ್, ನೈಬರ್ಸ್ ಇಂದ ಸಪೋರ್ಟ್, ಕೆಲಸದ ವಿಚಾರವಾಗಿ ಸಪೋರ್ಟ್. ಲವ್ ಮ್ಯಾರೇಜ್ 100% ಸಕ್ಸಸ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಜಾತಕದಲ್ಲಿ ಕಾಂಬಿನೇಷನ್ ಇದ್ದು ಈ ಟೈಮಲ್ಲಿ ಹೋಗಿ ಮಾತಾಡಿದ್ರೆ ಸೊ ಯಾವುದೇ ವಾದ ವಿವಾದಗಳಿಲ್ಲದೆ ಅಕ್ಸೆಪ್ಟ್ ಮಾಡ್ಕೋತಾರೆ ನಿಮ್ಮ ಕುಟುಂಬದಲ್ಲಿ. ಐದರ್ ಫಸ್ಟ್ ಮ್ಯಾರೇಜ್ ಆರ್ ಸೆಕೆಂಡ್ ಮ್ಯಾರೇಜ್ ಎರಡೂ ಕೂಡ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಮಗು ವಿಚಾರ ತುಂಬಾನೇ ಚೆನ್ನಾಗಿದೆ. ಹಾಗೆ ಮಕ್ಕಳ ಅಭಿವೃದ್ಧಿ, ಇಷ್ಟು ದಿವಸ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ. ಕನ್ಯಾ ಲಗ್ನದವ್ರಿಗೆ ತುಂಬಾನೇ ಚೆನ್ನಾಗಿದೆ ಟೈಮು ಈ ಮಂತ್ ಅಕ್ಟೋಬರ್ 18 ಟು ನವಂಬರ್ 11. ಸೊ ಎಕ್ಸಲೆಂಟ್ ಆಗಿದೆ. ಸಡನ್ ಆಗಿ ಫೇಮಸ್ ಆಗ್ತೀರಾ, ನೇಮು ಫೇಮು ಹಣ, ಸೊ ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಬರೋಣ. ತುಲಾ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ತುಲಾ ಲಗ್ನದವ್ರಿಗೆ 3ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ ಸೊ 10ರಲ್ಲಿ ಕೂತ್ಕೋತಾ ಇರೋದ್ರಿಂದ ಅಗೈನ್ ಸೆಕೆಂಡ್ ಹೌಸ್ ಮೇಲೆ ದೃಷ್ಟಿ ಹಾಕಿದೆ, ನಿಮಗೆ 4ನೇ ಮನೆ ಮೇಲೆ ದೃಷ್ಟಿ ಹಾಕಿದೆ, 6ನೇ ಮನೆ ಮೇಲೆ ದೃಷ್ಟಿ ಹಾಕಿದೆ. ಸೊ ಹಾಗಾಗಿ ಖಂಡಿತ ಒಂದು ಒಳ್ಳೆ ಸಮಯ. ಯಾವ ವಿಚಾರವಾಗಿ? ಹಣಕಾಸಿನ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಹಾಗೆ ನೀವೇನಾದ್ರೂ ಈ ಹಿಂದೆ ಗೋಲ್ಡ್ ಏನಾದ್ರು ಪ್ಲೆಡ್ಜ್ ಮಾಡ್ಬಿಟ್ಟಿದ್ರೆ, ಇರೋ ಬರೋ ಗೋಲ್ಡ್ ಎಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಅಂದ್ರೆ ಈಗ ರಿಲೀಸ್ ಆಗುತ್ತೆ. ಸೊ ಹೈಲಿ ಸಾಧ್ಯತೆ ತೋರಿಸ್ತಾ ಇದೆ. ಆದ್ರೆ 10ನೇ ಮನೆ ಗುರು ನೀಚ ನಿಜ, ಬಟ್ ಇದು ಎಕ್ಸಾಲ್ಟೇಷನ್ ಗುರು ಅಲ್ವಾ. ಸೊ ಹಾಗಾಗಿ ನೀಚ ಭಂಗವಾಗಿ ಒಂದು ರಾಜಯೋಗ ಕೂಡ ನಿಮ್ಗೆ ಈ ಮಂತಲ್ಲಿ ಸಿಗುವ ಸಾಧ್ಯತೆ ಇದೆ. ಹಾಗೆ ಸೊ ಕೆಲಸದ ವಿಚಾರವಾಗಿ ಸಡನ್ ಆಗಿ ಜಾಬ್ ನಿಮ್ಗೆ ಒಳ್ಳೆ ರೀತಿ ಜಾಬ್ ಸಿಗುವ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ವೆಹಿಕಲ್ ಪರ್ಚೇಸ್, ಲ್ಯಾಂಡ್ ಪರ್ಚೇಸ್ ತೋರಿಸ್ತಾ ಇದೆ. ಅದರ ಜೊತೆಗೆ ಸೇಲ್ ಕೂಡ ಮಾಡಿದ್ರೆ ವಿಪರೀತ ಲಾಭ ತೋರಿಸ್ತಾ ಇದೆ. ಮೇ ಬಿ ಯಾರ್ದು ಪ್ಲಾನ್ ಇದ್ರೆ ಸೇಲ್ ಮಾಡೋದು, ವಿಪರೀತ ಲಾಭ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಸೊ ವೆರಿ ಗುಡ್ ಟೈಪ್. ನೆಕ್ಸ್ಟ್ ದ ಬ್ಯೂಟಿಫುಲ್ ಸ್ಕಾರ್ಪಿಯೋ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ? ಲಗ್ನದವರಿಗೆ ರಾಶಿನ ಮನ್ಸಕ್ ತಗೊಳ್ಳಿ, ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ವೃಶ್ಚಿಕ ಲಗ್ನದವರಿಗೆ 2ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ 9ರಲ್ಲಿ. ವಾವ್, ವೆರಿ ಗುಡ್. ಇದಕ್ಕಿಂತ ವಿಪರೀತ ರಾಜಯೋಗ ಇನ್ನೇನು ಬೇಕು? ಸೊ ಆದರೆ ಅದು ಫಲ ಸಿಗಕ್ಕೆ ದಶಾಭುಕ್ತಿ ನಡೀತಿರ್ಬೇಕು, ಗುರು ಜಾತಕದಲ್ಲಿ ಚೆನ್ನಾಗಿರ್ಬೇಕು, D9 ಅಲ್ಲಿ ಚೆನ್ನಾಗಿರ್ಬೇಕು ಮೇಯ್ನ್. ಸೊ ಹಾಗಾಗಿ ಅದು ನೀವು ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಮೇಡಮ್, 6, 8, 12 ರೆಟ್ರೋಗ್ರೇಡ್ ಆಗಿದೆ ಅಥವಾ 10ನೇ ಮನೆ ಇದೆ, ಇದೊಂದು ಟೈಮು. ಈ ಟೈಮಲ್ಲಿ ರೆಮಿಡೀಸ್ ಮಾಡ್ಕೊಳ್ಳಿ. ನಿಮ್ ಜಾತಕಕ್ಕೆ ಏನ್ ಬೇಕು ರೆಮಿಡಿ ನಿಮ್ಗೆ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ನೀವು ರೆಮಿಡೀಸ್ನ ತಗೊಳ್ಳಿ. ಕ್ಲಿಯರ್ನಾ? ಎಸ್. ಬನ್ನಿ
ಫಸ್ಟ್ ಆಫ್ ಆಲ್ 9ನೇ ಮನೇಲಿ ಕೂತ್ಕೋತಾ ಇರುವಂತಹ ಗುರು ಲಗ್ನನ ನೋಡ್ತಿದ್ದಾರೆ. ವೃಶ್ಚಿಕ ಲಗ್ನದವ್ರಿಗೆ ಏನಾದ್ರು ಸರ್ಜರೀಸ್ ಆಗಿತ್ತು ಬಿಫೋರ್ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ರಿಲೀಫ್ ಆಗುತ್ತೆ ನೋಡಿ. ಕ್ಲಿಯರ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ 3ನೇ ಮನೆ ಮೇಲೆ 7ನೇ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಸಿಬ್ಲಿಂಗ್ಸ್ ಸೊ ಖಂಡಿತ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಒಳ್ಳೆ ಟೈಮ್. ನೆಕ್ಸ್ಟ್ ಮಕ್ಕಳಿಂದ ನೆಮ್ಮದಿ. 5ನೇ ಮನೆ ಮೇಲೆ ಕೂಡ ದೃಷ್ಟಿ ಆಗ್ತಾ ಇರೋದ್ರಿಂದ. ಸೊ ಏನೋ ನಿಮ್ಮ ಮಗ ಅಥವಾ ಸೊಸೆ ಈ ವಿಚಾರವಾಗಿ ಮನಸ್ತಾಪಗಳು ಅಥವಾ ಹೆಣ್ಣು ಮಕ್ಕಳು ಪ್ರಾಪರ್ಟಿ ವಿಚಾರವಾಗಿ ಮನಸ್ತಾಪಗಳು ಬಿಕಾಸ್ 8th ಹೌಸ್ ಅಲ್ಲಿ ಕೂತಿತ್ತಲ್ವಾ ಈ ಹಿಂದೆ ವಾದ ಎಷ್ಟೋ ವರ್ಷ ಮಾತು ಬಿಟ್ಟಿರ್ತೀರಾ. ಫೈನಲಿ ಸೊ ಎಲ್ಲ ತಲೆನೋವುಗಳು ರಿಲೀಫ್ ಆಗಿ ಒಂದು ಗುರುವಿನ ಅನುಗ್ರಹದಿಂದ ಲಕ್ಕೀಲಿ ಸೊ ಫೈನಲಿ ಒಂದು ಕುಟುಂಬ ಗ್ಯಾದರಿಂಗ್ ಆಗ್ತಾ ಇದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀರಾ ಒಂದು ಒಳ್ಳೆ ವಿಚಾರ. ಸೊ ಎಂಜಾಯ್ ಮಾಡಿ. ಈ ಟೈಮು ತುಂಬಾನೇ ಚೆನ್ನಾಗಿದೆ. ಅದು ಪಂಚಮಾಧಿಪತಿ ಬೇರೆ ಆಗಿರೋದ್ರಿಂದ ಶನಿ ಕೂಡ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಪಂಚಮ ಬಂದು ಮಂತ್ರ ಸಾಧನೆ, ತಂತ್ರ ಸಾಧನೆ, ಯಂತ್ರ ಸಾಧನೆ. ನೀವೇನಾದ್ರೂ ಈ ಟೈಮಲ್ಲಿ ರೆಮಿಡೀಸ್ ಮಾಡಿದಿರ ಗುರುಗ್ ಸಂಬಂಧಪಟ್ಟಿದ್ದು ನಿಮ್ ಜಾತಕದ ಪ್ರಕಾರ ಅಂದ್ರೆ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಕೊಡುತ್ತೆ ನೋಡಿ. ಫಸ್ಟೇ ಗುರು ಸ್ವಲ್ಪ ನಿಧಾನ 12 ಆ ತಿಂಗಳಿಗೆ ಸೊ ಅವರು ಒಂದು ರಾಶಿ ಬಿಟ್ಟು ಇನ್ನೊಂದು ರಾಶಿ. ಬಟ್ ಈ ಪೀರಿಯಡ್ ಅಲ್ಲಿ ಅವರು ಸೊ ಅತಿಚಾರಿ ಆಗಿದ್ದಾರೆ. ಇಮ್ಮಿಡಿಯೇಟ್ ತಗೊಂಡು ಹೋಗ್ತಾ ಇರೋ ಆ ತರ ರಿಸಲ್ಟ್ ಕೊಟ್ಬಿಡ್ತಾರೆ. ಅದು ಪುನರ್ವಸು ನಕ್ಷತ್ರದಲ್ಲಿ ಬೇರೆ ಇರೋದ್ರಿಂದ ಮತ್ತೆ ಅತಿಥಿಯ ಆಶೀರ್ವಾದ ಇರೋದ್ರಿಂದ ಖಂಡಿತ ಬೇಗ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ನೀವು ವೃಶ್ಚಿಕ ಲಗ್ನದವರಾಗಿದ್ದು ಗುರು ದಶ ಗುರು ಭುಕ್ತಿ ಅಥವಾ ಗುರುದು ಗ್ರಹದ ರೆಮಿಡಿ ಮಾಡ್ಕೋಬೇಕು, ಹಾರೋಸ್ಕೋಪ್ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡಬಹುದು. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಲಗ್ನಾಧಿಪತಿ ಚತುರ್ಥಾಧಿಪತಿ ಹಾಗೆ ಕೂತ್ಕೋತಾ ಇರೋದಲ್ಲಿ 8ರಲ್ಲಿ ಭಯ ಪಡಬೇಡಿ. ಅದನ್ನೇ ಹೇಳಿದ್ದು. ಕೆಲವೊಂದ್ ಸಾರಿ ಭಯ ಪಡೋ ಅವಶ್ಯಕತೆ ಇಲ್ಲ. 8ನೇ ಮನೆ ಎಲ್ಲದಕ್ಕೂ ಕೆಟ್ಟದ್ದಲ್ಲ. ಕಂಡೀಷನ್ಸ್ ಅಪ್ಲೈ. ಯಾಕೆ ಹೆದರ್ಕೊಳ್ತೀರಾ? ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮ ಲಗ್ನಾಧಿಪತಿ ಅಷ್ಟಮದಲ್ಲಿ ಚತುರ್ಥದಲ್ಲಿ ಕೂತಿದ್ದಾರೆ. ಬಟ್ ಡೋಂಟ್ ವರಿ. ಸೊ ಲಗ್ನಾಧಿಪತಿ ಅಷ್ಟಮದಲ್ಲಿ ಎಕ್ಸಾಲ್ಟೇಷನ್. ಹಾಗಾಗಿ ದಶಾಭುಕ್ತಿ ಅಂತರ್ಭುಕ್ತಿ ಚೆನ್ನಾಗಿದ್ರೆ 8ನೇ ಮನೆ ಕೂಡ ಲಾಭ ಕೊಡುತ್ತೆ. 8ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಲಾಭ ಕೊಡುತ್ತೆ ನೋಡಿ. ಲಗ್ನಾಧಿಪತಿ ಮತ್ತೆ ಚತುರ್ಥಾಧಿಪತಿ ಹಾಗಾಗಿ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ನಿಮ್ಗೆ ಹೆಲ್ತ್ ಏನಾದ್ರು ಈ ಹಿಂದೆಯಿಂದ ತುಂಬಾ ಕೈ ಕೊಡ್ತಿತ್ತು, ಥೈರಾಯ್ಡ್ ಇತ್ತು, ಸೊ ಅಥವಾ ಜಾಂಡಿಸ್ ಇತ್ತು, ಈ ತರ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತು, ಬ್ಯಾಕ್ ಸ್ಪೈನಲ್ ಕಾರ್ಡ್ ಪೇನ್ ಇತ್ತು ಅಥವಾ ಲೆಗ್ಸ್ ಪೇನ್ ಇತ್ತು, ಈ ತರ ಹೆಲ್ತ್ ಏನಾದ್ರು ಕೈ ಕೊಟ್ಟಿತ್ತು ಅಂದ್ರೆ ಇಲ್ಲಿ ನಿಮ್ಗೆ ಒಳ್ಳೆ ಡಾಕ್ಟರ್ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಒಂದು. ಎರಡನೇದು 4ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ತಾಯಿ ಅಥವಾ ತಂದೆ ಅಂದ್ರೆ ತಾಯಿ ತಂದೆ ಇಬ್ರು ಮನೆ ಕಡೆಯಿಂದ ನಿಮಗೇನಾದ್ರು ಪ್ರಾಪರ್ಟಿ ಬರ್ಬೇಕಾ? ಇಲ್ಲಿ ಬರುತ್ತೆ ನೋಡಿ. ಫಟಾಫಟ್ ಅಂತ ಬರುತ್ತೆ. ಬಿಕಾಸ್ ಎಕ್ಸಾಲ್ಟೇಷನ್ ಡ್ಯೂ ಟು ದಟ್ ಓನ್ಲಿ ಅಂಡ್ ನ್ಯಾಚುರಲ್ 4th ಹೌಸ್ ಕೂಡ ಆಗಿರೋದ್ರಿಂದ ತಾಯಿ ಮನೆ ಕಡೆಯಿಂದ ಅಥವಾ ತಂದೆ ಮನೆ ಕಡೆಯಿಂದ ಹಣ ಅಥವಾ ಭೂಮಿ ಅಥವಾ ವೆಹಿಕಲ್ ಅಥವಾ ನೀವು ಅದನ್ನ ಪರ್ಚೇಸ್ ಮಾಡೋಕೆ ಅವ್ರ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ. ಅಗೇನ್ ದೃಷ್ಟಿ ಎಲ್ಲೆಲ್ಲಿ ಹಾಕ್ತಿದ್ದಾರೆ? 12ನೇ ಮನೆ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ, 4ನೇ ಮನೆ ಮೇಲೆ ದೃಷ್ಟಿ. ಭೂಮಿ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ವೆಹಿಕಲ್, ಭೂಮಿ, ಮನೆ ಯೋಗ ಅಂಡ್ ಸಡನ್ ಆಗಿ 4th ಹೌಸ್ ಆಲ್ಸೋ ನೇಮು, ಫೇಮು ಇನ್ ದ ಸೊಸೈಟಿ. ಪಬ್ಲಿಕ್ ಅಲ್ಲಿ ಸಡನ್ ಆಗಿ ನೇಮ್, ಫೇಮು ಪಬ್ಲಿಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಮೇಡಮ್ ಪರವಾಗಿಲ್ಲ. ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತ, ನಿಮ್ಮ ಸಂಬಂಧಿಕರು ಅಥವಾ ನೀವು ಮಾಡಿರೋ ಒಳ್ಳೆ ಕೆಲಸಗಳು, ನಿಮ್ಮ ಸ್ಕೂಲು, ಕಾಲೇಜ್, ಸೊ ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಸಡನ್ ಆಗಿ ನೇಮ್, ಫೇಮು ತೋರಿಸ್ತಾ ಇದೆ. ಇದರ ಜೊತೆಗೆ ಈ ಮಂತ್ ಅಲ್ಲಿ ಸಡನ್ ಆಗಿ ಒಂದು ದೇವರ ಕಾರ್ಯಕ್ಕೆ ಒಂದು ವಿಸಿಟ್ ಹೋಗ್ತಾ ಇದ್ದೀರಾ ನೋಡಿ. ಮೇ ಬಿ ಪೆಂಡಿಂಗ್ ಇರುತ್ತೆ ಯಾವ್ದೋ ಒಂದು ಕೆಲಸ. ಹೀಗೋಗಿ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಬರೋದು ತೋರಿಸ್ತಾ ಇದೆ. ಟ್ರಾವೆಲ್, ಲಾಂಗ್ ಟ್ರಾವೆಲ್, ಅದು ಇಂಡಿಯಾದಲ್ಲಿ ಆಗಿರ್ಬಹುದು, ಔಟ್ ಆಫ್ ದ ಇಂಡಿಯಾದಲ್ಲಿ ಅಥವಾ ಇಂಡಿಯಾಗೆ ನೀವು ಬರ್ತಾ ಇರ್ಬೋದು ಅಥವಾ ಇಂಡಿಯಾ ಬಿಟ್ಟು ಹೋಗ್ತಾ ಇರ್ಬೋದು. ಈ ಮಂತ್ ಅಲ್ಲಿ ಟ್ರಾವೆಲಿಂಗ್ ಅಂತೂ ತೋರಿಸ್ತಾ ಇದೆ. 12th ಹೌಸ್ ಆಗ್ತಾ ಇರೋದು 5th ಆಸ್ಪೆಕ್ಟ್ ಅಲ್ವಾ. ಸಮ್ ದೇವಿ ಅಥವಾ ದೈವ ಕಾರ್ಯಗಳು ಪೆಂಡಿಂಗ್ ಇದೆ ಅಥವಾ ನಿಮ್ಮ ಮಕ್ಕಳನ್ನ ಮೀಟ್ ಮಾಡಕ್ ಕೂಡ ನೀವು ಫಾರಿನ್ ಹೋಗೋ ಸಾಧ್ಯತೆ ಇದೆ ಅಥವಾ ಅವ್ರು ಇಲ್ಲಿಗೆ ಬರೋ ಸಾಧ್ಯತೆ ಇದೆ. ಓಕೆ, ಕ್ಲಿಯರ್, ವೆರಿ ಗುಡ್. ಸೊ 8th ಹೌಸ್ ಎಲ್ಲದಕ್ಕೂ ಬ್ಯಾಡ್ ಅಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ಮಕರ. ಮಕರ ಲಗ್ನದವರಿಗೆ ಹೇಗಿದೆ ನೋಡೋಣ. 3ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಕೂತ್ಕೋತಾ ಇರೋದಲ್ಲಿ 7ನೇ ಮನೆಯಲ್ಲಿ, ಅದು ಎಕ್ಸಾಲ್ಟೇಷನ್ ಪ್ಲೇಸ್ ಅಲ್ಲಿ ಆಸ್ಪೆಕ್ಟ್ ಎಲ್ಲ ಆಗ್ತಾ ಇದ್ದಾರೆ. ಸೊ ನಿಮಗೆ 11ನೇ ಮನೆ ಮೇಲೆ ಹಾಕ್ತಿದ್ದಾರೆ, ಲಗ್ನದ ಮೇಲೆ ಹಾಕ್ತಿದ್ದಾರೆ, 3ನೇ ಮನೆ ಮೇಲೆ ಹಾಕ್ತಿದ್ದಾರೆ. ಭಯ ಯಾಕೆ ಪಡ್ತೀರಾ? ಸೊ ವೆರಿ ಗುಡ್ ಟೈಮ್. ಯಾವ ವಿಚಾರವಾಗಿ? ಮೇನ್ಲಿ ಮ್ಯಾರೇಜ್ ವಿಚಾರವಾಗಿ. ಸೊ ಮ್ಯಾರೇಜ್ ಅಂತ ಹೇಳಿದ್ರೆ ಬರೀ ಮದುವೆ ಆಗೋದೇ ಅಂತಲ್ಲ. ಈ ಹಿಂದೆ ಡಿವೋರ್ಸ್ಗೆ ಏನಾದ್ರು ಅಪ್ಲೈ ಮಾಡಿರ್ತೀರಾ, ಈಗ ಡಿವೋರ್ಸ್ ಕೂಡ ಆಗೋ ಸಾಧ್ಯತೆ. ಅದು ಸಂಧಾನದ ಮೂಲಕ, ಲಾಯರ್ ಮುಖಾಂತರ ಆಗಿರಬಹುದು ಅಥವಾ ಹಿರಿಯರ ಮುಖಾಂತರ ಆಗಿರಬಹುದು. ಒಟ್ಟು ಸಂಧಾನದ ಮುಖಾಂತರ ತೋರಿಸ್ತಾ ಇದೆ. ಅಂದ್ರೆ ತುಂಬಾ ಜಗಳಗಳು, ಗಲಾಟೆಗಳು, ಗುರುಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಅವ್ರು ಏನ್ ಹೇಳ್ತಾರೋ ಆತರ.
ಓಕೆ, ಡಿವೋರ್ಸ್ ಕಾಂಬಿನೇಷನ್ ಕೂಡ ಅಂದ್ರೆ ನೀವು ಅಪ್ಲೈ ಮಾಡಿದ್ರೆ ಈ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ಇಲ್ಲಿ ಫಟ್ ಅಂತ ಆಗುತ್ತೆ ಅಥವಾ ಸಂಧಾನ ಆಗುತ್ತೆ. ಎರಡನೇದು, ಸೊ ಅವ್ರು ನಿಮ್ಗೆ 3ನೇ ಮನೆ ಮೇಲೆ ದೃಷ್ಟಿ ಮತ್ತೆ 11ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಖಂಡಿತ ಸಡನ್ ಗೇನ್ಸ್ ಅಂತೂ ತೋರಿಸ್ತಾ ಇದೆ. ಹಾಗಾಗಿ ತಲೆ ಕೆಡೋ ಅವಶ್ಯಕತೆ ಇಲ್ಲ. ಶೇರ್ಸ್ ಅಲ್ಲಿ ಏನ್ರಿ ಹಿಂದೆ ಇನ್ವೆಸ್ಟ್ ಮಾಡಿದ್ರ ಇಲ್ಲಿ ಈ ಮಂತ್ ಅಲ್ಲಿ ಲಾಭ ತೋರಿಸ್ತಾ ಇದೆ ನಿಮಗೂ ಕೂಡ, ಬಿಕಾಸ್ ಗುರುವಿನ 5ನೇ ದೃಷ್ಟಿ ಅಲ್ವಾ ಹಾಕ್ತಾ ಇರೋದಿಲ್ಲಿ. ಸೊ ಹಾಗಾಗಿ ಖಂಡಿತ ಇರುತ್ತೆ. ಅಥವಾ ಯಾವ್ದಾದ್ರು ದೇವಿಯ ಅನುಗ್ರಹ, ದೇವರ ಅನುಗ್ರಹ, ನಿಮ್ಮ ಪಿತೃಗಳ ಅನುಗ್ರಹ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ರಾಹು. ಸೊ ರಾಹು ಗ್ರಹದ ಅಗೈನ್ ರಾಹುನ ನಾವು ಪಿತೃಗಳಂತ ತಗೊಂತೀವಿ. ಅಗೈನ್ ಇವ್ರಿಗೆ ಸೆಕೆಂಡ್ ಹೌಸ್ ಅಲ್ಲಿ ಟ್ರಾನ್ಸಿಟ್ ಅಲ್ಲಿ ರಾಹು ಇದೆ. ಸೊ ಹಾಗಾಗಿ ಮಕರ ಲಗ್ನದವರಾಗಿದ್ರೆ ಈ ಪೀರಿಯಡ್ ಈ ರೆಮಿಡಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಯಾವಾಗ? ಸೊ ಅಕ್ಟೋಬರ್ 3ನೇ ತಾರೀಕು ಫ್ರೈಡೆ ನೈಟ್ 1.5 hour ಕ್ಲಾಸ್ ಇರುತ್ತೆ. ಆ ಕ್ಲಾಸ್ ಅಲ್ಲಿ ನಿಮ್ಮ ಲೈಫ್ ಟರ್ನ್ ಆಗಬಹುದು, ಅಥವಾ ಎಷ್ಟೋ ದಿನದಿಂದ ನಿಮಗಿರೋ ಬ್ಲಾಕೇಜಸ್ ಕ್ಲಿಯರ್ ಆಗಬಹುದು, ಪೆಂಡಿಂಗ್ ಕರ್ಮ ಏನಿರುತ್ತೆ ಅದು ಕೂಡ ಕ್ಲಿಯರ್ ಆಗಬಹುದು. ಗೊತ್ತಿಲ್ಲ ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತ, ಬಟ್ ನಮ್ಮ ಕಡೆಯಿಂದ ಇನ್ಫಾರ್ಮ್ ಮಾಡಿದೀವಿ. ಸೊ ಮಕರ ಲಗ್ನದವರಿಗೆ 3ನೇ ಮನೆ ಮೇಲೆ ಹಾಕ್ತಾ ಇರೋದ್ರಿಂದ ಅಕ್ಕಪಕ್ಕ ಮನೆ ಕಡೆ ಅಥವಾ ಸಿಬ್ಲಿಂಗ್ಸ್ ಕಡೆ, ಫ್ರೆಂಡ್ಸ್ ಕಡೆ ತುಂಬಾ ಸಪೋರ್ಟಿಂಗ್ ಆಗಿ ಸಿಗುತ್ತೆ. 3ನೇ ಮನೆ ಶನಿ ಕೂಡ ವಕ್ರಿ ಆಗಿರೋದ್ರಿಂದ ತುಂಬಾನೇ ಹಾರ್ಡ್ ವರ್ಕ್ ಹಾಕಿರ್ತೀರಾ, ಮಾಡಿದ ಕೆಲ್ಸನೇ ರಿಪೀಟ್ ಮಾಡ್ತಾನೆ ಇರ್ತೀರಾ. ಸೊ ಫೈನಲಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ, ಕೆಲ್ಸ ನೀಟಾಗಿ ಮುಗಿಯುತ್ತೆ, ಎಂಡ್ ಆಗುತ್ತೆ. 11ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಕೂಡ ಅದು ಕೂಡ ಗೇನ್ಸ್ ನ ಸಡನ್ ಗೇನ್ಸ್, ಹಿಡನ್ ಗೇನ್ಸ್, ಬ್ಲಾಕ್ ಮನಿ, ಸೊ ಇದೆಲ್ಲವೂ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಲಗ್ನದ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ಸಡನ್ ಆಗಿ ವೆಯ್ಟ್ ಕೂಡ ಗೇನ್ ಆಗಬಹುದು. ಇವನ್ ಕರ್ಕಾಟಕ ಲಗ್ನದವ್ರು ಕೂಡ ವೆಯ್ಟ್ ಗೇನ್ ಆಗಬಹುದು. ಗುರು ಕೂತ್ಕೋತಾ ಇರೋದ್ರಿಂದ ಇವರು ಮಕರದವ್ರು ಕೂಡ ವೆಯ್ಟ್ ಗೇನ್ ಆಗಬಹುದು. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಯ ಪಡಬೇಡಿ. ಒಳ್ಳೆ ರೀತಿ. ಸೊ ಲುಕಿಂಗ್ ವೆರಿ ಚಾರ್ಮ್, ಗ್ಲೋ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ನಡೆದಾಗ ಅಥವಾ ಎಷ್ಟೋ ದಿವಸದಿಂದ ಪೆಂಡಿಂಗ್ ಕೆಲಸ ಈಗ ಸಕ್ಸಸ್ ಆದಾಗ ಎಲ್ಲರೂ ಆಬ್ವಿಯಸ್ಲಿ ಹ್ಯಾಪಿಯಾಗಿ ಲುಕಿಂಗ್ ಚಾರ್ಮೇ ಇರ್ತಾರೆ. ಸೊ ಹಾಗಾಗಿ ಸೊ ಇದೊಂದು ಒಳ್ಳೆ ವಿಚಾರ. ಗುರು ಗ್ರಹದ ಕಂಪ್ಲೀಟ್ ಒಳ್ಳೆದೇ ಇದೆ, ನೆಗೆಟಿವ್ ತುಂಬಾ ಕಡಿಮೆ. ಹಾಗಾಗಿ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಫೈನಲ್ ಆಗಿ ಕುಂಭ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಕುಂಭ ಲಗ್ನದವ್ರಿಗೆ 2 ಮತ್ತು 11ನೇ ಮನೆಯ ಅಧಿಪತಿ 6ರಲ್ಲಿ. ಅಗೇನ್ ನಾನು ಹೇಳ್ತಾ ಇದ್ದೀನಿ, 6ರಲ್ಲಿ ಕೂತ್ಕೊಂಡಿದೆ ಗುರುಗ್ರಹ ಅಂತ ಭಯ ಪಡ್ಬೇಡಿ. ಸ್ವಲ್ಪ ಸ್ವಲ್ಪ ಪೇಶನ್ಸಿ. ಏನಕ್ಕೆ? 6ರಲ್ಲಿ ಕೂತ್ಕೊಂಡಿದೆ, ಬಟ್ ನೋಡ್ತಾ ಇರೋದು ಎಲ್ಲೆಲ್ಲಿ ನೋಡ್ತಾ ಇದೆ ನಿಮ್ಗೆ? ಇಲ್ಲಿ ನೋಡಿ, ಅಲ್ವಾ? ಅದು ಕೂಡ ನೀವು ಯೋಚನೆ ಮಾಡ್ಬೇಕು. ಸೊ ಹಾಗಾಗಿ ಅಗೈನ್ ಸೆಕೆಂಡ್ ಹೌಸ್ ಮೇಲೆ ದೃಷ್ಟಿ ಬೀಳ್ತಾ ಇದೆ, ಅಗೈನ್ 12th ಹೌಸ್ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಪರವಾಗಿಲ್ಲ, 12th ಹೌಸ್ ಮೇಲೆ ದೃಷ್ಟಿ ಬೀಳ್ಲಿ. ಫಾರಿನ್ ಹೋಗಿದ್ರೆ ಹೋಗಿ, ಅಥವಾ ಫಾರಿನ್ ಕಡೆಯಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ, ಇನ್ಕಮ್ ಬರಬೇಕು ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿಯಿಂದ, ಹಾಸ್ಟೆಲ್ ಹೋಗ್ತಾ ಇದ್ದೀರಾ, ಎಜುಕೇಶನ್ಗೆ ಹೋಗ್ತಿದ್ದೀರಾ, ಸೊ ಟ್ರಾವೆಲಿಂಗ್ ಹೋಗ್ತಾ ಇದ್ದೀರಾ, ವೆರಿ ಗುಡ್. ಸೊ ಹಾಗಾಗಿ ಡೋಂಟ್ ವರಿ. ನೆಕ್ಸ್ಟ್ 6th ಹೌಸ್ ಅಲ್ಲಿ ಕೂತ್ಕೋತಾ ಇರೋದ್ರಿಂದ ಡೆಫಿನೆಟ್ಲಿ ಲೋನ್ ಸ್ಯಾಂಕ್ಷನ್ ಅಥವಾ ಸಡನ್ ಆಗಿ ಸಾಲದ ವ್ಯವಸ್ಥೆಗಳು ನಿಮಗೆ ಅನುಕೂಲವಾಗಿ ಆಗುವಂತಹ ಸಾಧ್ಯತೆ ತೋರಿಸ್ತಿದೆ. ಅಗೈನ್ ಸಾಲ ತೀರಿಸುವ ಸಾಧ್ಯತೆ ಕೂಡ, ಅಂದ್ರೆ ಅದರ ಆಪರ್ಚುನಿಟಿ. 6th ಹೌಸ್ ಡೈಲಿ ರುಟೀನ್ ಕೆಲಸ ಅಲ್ವಾ? ಮೇ ಬಿ ಕೋರ್ಟ್ ಕೇಸ್ ವಿನ್ ಆಗಬಹುದು, ಪ್ರಾಪರ್ಟಿ ರಿಲೇಟೆಡ್ ಕೋರ್ಟ್ ಕೇಸ್ ಆಗಿರಬಹುದು, ಪರ್ಸನಲ್ ಕೋರ್ಟ್ ಕೇಸ್ ಆಗಿರಬಹುದು, ವೆಹಿಕಲ್ ಕೋರ್ಟ್ ಕೇಸ್ ಆಗಿರಬಹುದು. ಇದರಿಂದ ವಿನ್ ಆಗಿ ಲಾಭ ತೋರಿಸ್ತಾ ಇದೆ ನಿಮ್ಗೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಗೈನ್ ಆಸ್ಪೆಕ್ಟ್ ಎಲ್ಲ ಆಗ್ತಾ ಇದೆ 10ನೇ ಮನೆ ಮೇಲೆ. ಕೆಲಸನೇ ಇಲ್ಲ ಮೇಡಮ್, ಆ ಕೆಲಸನೇ ಇರಿಟೇಷನ್ ನನ್ಗೆ. ಕೆಲಸದ ಟೈಮಿಂಗ್ಸ್ ಜಾಸ್ತಿ, ಕೆಲಸದಲ್ಲಿ ಪೊಲಿಟಿಕಲ್, ಸೊ ವರ್ಕಿಂಗ್ ಅಲ್ಲಿ ತುಂಬಾನೇ ಚಿತ್ರಹಿಂಸೆ, ಎಲ್ಲಾನು ರಿಲೀಫ್ ಆಗುತ್ತೆ, ತಣ್ಣಗಾಗ್ತಾರೆ ನೋಡಿ. ಸೊ ಹಾಗಾಗಿ ಸಡನ್ ಆಗಿ ಬೋನಸ್ ಬರ್ಬೋದು, ಸಡನ್ ಆಗಿ ಇನ್ಕಮ್ ಜಾಸ್ತಿ ಬರ್ಬೋದು, ಸಡನ್ ಆಗಿ ಈ ಹಿಂದೆ ಇನ್ವೆಸ್ಟ್ ಮಾಡಿರೋ ಫಂಡ್ಸ್ ರಿಲೀಸ್ ಆಗ್ಬೋದು. ಎಕ್ಸಲೆಂಟ್. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 6ನೇ ಮನೆ ಗುರು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಎಕ್ಸಾಲ್ಟೇಷನ್ ಇರೋದ್ರಿಂದ ಮಾತ್ರ, ಇಫ್ ಇನ್ ಕೇಸ್ ನಿಮ್ಮ ಜನ್ಮ ಜಾತಕದಲ್ಲಿ ಬಾಡಿದ್ರೆ ಅದು ಬ್ಯಾಡ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಅದಾದ ನಂತರ ಸೆಕೆಂಡ್ ಹೌಸ್ ಮೇಲೆ 9th ಆಸ್ಪೆಕ್ಟ್. ಬೈ ಲಕ್ ಸ್ಯಾಟರ್ನ್ ಸೆಕೆಂಡ್ ಹೌಸ್ ಅಲ್ಲಿ ಬಂದಾಗಿಂದ ಕ್ಯಾಶೇ ಇಲ್ಲ ಮೇಡಮ್. ಇರೋ ಕ್ಯಾಶ್ ಎಲ್ಲ ಬರೀ ಇವ್ರಿಗೆ ಅವ್ರಿಗೆ ಕೊಡೋದು, EMIs ಕಟ್ಟೋದಾಗಿದೆ. ಈಗ ಬರುತ್ತೆ ನೋಡಿ, ಬೈ ಲಕ್. ಲಕ್ನ ಆಕ್ಟಿವೇಟ್ ಮಾಡ್ಕೋಬೇಕು ನೀವು. ನಿಮ್ಗೆ ಜಾತಕದಲ್ಲಿ ಗುರು ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೈ ಲಕ್ ಸಡನ್ ಆಗಿ ಫಂಡ್. ಯಾವ ಫಂಡು? ನಿಮ್ಮ ಕೆಲಸ ಕಾರ್ಯದಿಂದ ಬರುವಂತಹ ಫಂಡ್, ಅಥವಾ 12th ಹೌಸ್ ಕೂಡ ಇರೋದ್ರಿಂದ ಇದರ್ ಫಾರಿನ್ ಇನ್ಕಮ್, ಔಟ್ ಆಫ್ ಸ್ಟೇಟ್ ಇನ್ಕಮ್. ಎಲ್ಲರಿಗೂ ಫಾರಿನ್ ಇನ್ಕಮ್ಮೇ ಇರೋದಿಲ್ಲ. ಸೊ ಹಾಗಾಗಿ ಸೊ ದೂರದ ಪ್ರದೇಶಕ್ಕೆ ಕೆಲಸಕ್ಕೆ ಹೋಗಿ ಬರೋದ್ರಿಂದ ಇನ್ಕಮ್, ಅಥವಾ ಅಲ್ಲಿಂದ ನಿಮ್ಗೆ ಇನ್ಕಮ್ ತೋರಿಸ್ತಾ ಇದೆ. ವೆರಿ ಗುಡ್, ಚೆನ್ನಾಗಿದೆ. ಸೊ ಖಂಡಿತ ಗುರುಗ್ರಹರ ಅನುಗ್ರಹ ಬೇಕೇ ಬೇಕಲ್ವಾ? ಆಲ್ರೆಡಿ ಸಫರ್ ಪಟ್ಬಿಟ್ಟಿದ್ರೆ ಲಗ್ನದಲ್ಲಿ ರಾಹು. ಇಮ್ಯಾಜಿನರಿ ಇರ್ತೀರಾ, ನಮ್ಮ ಅಕ್ಕ ಹೆಲ್ಪ್ ಮಾಡ್ತಾರೆ, ನಮ್ಮ ತಮ್ಮ ಹೆಲ್ಪ್ ಮಾಡ್ತಾರೆ, ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರಂತೆ. ಫೋನ್ ಮಾಡಿದಾಗ ಒಬ್ರು ನಿಮ್ಗೆ ರೆಸ್ಪಾನ್ಸ್ ಕೂಡ ಮಾಡಿರೋದಿಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಅವಾಗ ರಿಯಲೈಸ್ ಆಗುತ್ತೆ. ಅದಕ್ಕೇನೆ ಅಲ್ವಾ ಈ ತರ ಸಿಚುಯೇಷನ್ಸ್ ಬರ್ಬೇಕು, ಅವಾಗ್ಲೇ ನೀವು ರಿಯಲೈಸ್ ಆಗ್ತೀರಾ. ನೆಕ್ಸ್ಟ್ ಫೈನಲ್ ಆಗಿ ಬ್ಯೂಟಿಫುಲ್ ಲಗ್ನ
ಎಲ್ಲಾ ಲಗ್ನಗಳು ಬ್ಯೂಟಿಫುಲ್. ಸೊ ಹಾಗಾಗಿ ಮೀನ ಲಗ್ನ, ಯಾಕಂದ್ರೆ ಲಗ್ನದಲ್ಲೇ ಶನಿ ಕೂತ್ಕೊಂಡು ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಿದ್ದಾರೆ, ಕೆಲಸ ಕಾರ್ಯ ನಿಧಾನ ಆಗ್ತಾ ಇದೆ. ಅದಕ್ಕೆ ಲಗ್ನಾಧಿಪತಿ 10ನೇ ಮನೆ ಅಧಿಪತಿ. ಸೊ 5th ಹೌಸ್ ಅಲ್ಲಿ ಸಡನ್ ಆಗಿ ನೇಮು ಫೇಮು ಮನಿ, ವಾವ್! ಯಾವ ವಿಚಾರವಾಗಿ? ಸೊ ಥ್ರೂ ಮಕ್ಕಳಿಂದ ನಿಮ್ಗೆ ನೇಮ್ ಫೇಮು ತೋರಿಸ್ತಾ ಇದೆ. ಪ್ರಾಪರ್ಟಿ ವಿಚಾರವಾಗಿ ನೇಮು ಫೇಮು ತೋರಿಸ್ತಾ ಇದೆ. ಮೇ ಬಿ ನೀವು ಲಾಯರ್ಸು, ಜಡ್ಜ್‌ಗಳು ಆಗಿದ್ರೆ ವಿನ್ನಿಂಗ್ ಓವರ್ ದ ಎನಿಮೀಸ್, ಕೆಲ್ಸದ ಹತ್ರ ವಿನ್ ಆಗ್ತೀರಾ. ನ್ಯಾಯಯುತವಾಗಿ ವಿನ್ ಆಗುವ ಸಾಧ್ಯತೆ ತೋರಿಸ್ತಾ ಇದೆ. ಅಗೈನ್ ದೃಷ್ಟಿ ಎಲ್ಲೆಲ್ಲ ಹಾಕ್ತಾ ಇದೆ ನೋಡಿ ನಿಮ್ಗೆ. ಸೊ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಮೀನ ಲಗ್ನದವರಿಗೆ. ಪರವಾಗಿಲ್ಲ, ಈಗ ಶನಿ ಲಗ್ನದಲ್ಲೇ ಕೂತಿದ್ದಾರೆ, ರಾಹು 12th ಹೌಸ್. ಸೊ ಫೈನಲಿ ಗುರು ಆದ್ರೂ ಸಪೋರ್ಟ್ ಮಾಡ್ಬೇಕಲ್ವಾ? ಇನ್ನು ಅವರು ಕೈ ಬಿಟ್ಬಿಟ್ರೆ ಲಗ್ನಾಧಿಪತಿನೇ ಮತ್ತೆ ಯಾರು ನಿಮ್ಗೆ ಹೆಲ್ಪ್ ಮಾಡೋದು? ಅದಕ್ಕೇನೆ ಸೊ ಬಂದು ಇಲ್ಲಿ ಹೆಲ್ಪ್ ಮಾಡಿ ನಿಮ್ಗೆ ರಿಯಾಲಿಟಿ ಚೆಕ್ ಮಾಡಿಸಿ ಮತ್ತೆ ಪ್ರೀವಿಯಸ್ ಸೈನ್ ಹೋಗ್ತಿದ್ದಾರೆ. ಬಟ್ ಏನೇ ಆದ್ರೂ ಹೋಗೋದು ಸೆಕೆಂಡ್ರಿ. ಇರೋಷ್ಟು ದಿನ ಹೆಲ್ಪ್ ಮಾಡ್ತಿದಾರಾ? ಎಸ್ ಮಾಡ್ತಿದ್ದಾರೆ. ವೆರಿ 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 ಗುಡ್. ಸೊ ಈ ಪದ ಕೇಳಿ ಎಷ್ಟು ದಿವಸ ಆಗಿತ್ತೋ ಮೀನ ಲಗ್ನ ಮೀನ ರಾಶಿಯವರು. ಖಂಡಿತ ತುಂಬಾ ಚೆನ್ನಾಗಿದೆ. ಸೊ ಖಂಡಿತ ಇದ್ರ ಬೆನಿಫಿಟ್ ನ ಪಡ್ಕೊಳ್ಳಿ. ಅಗೇನ್ 9ನೇ ಮನೆ ಅಧಿಪತಿ ಲಕ್. ಅಗೇನ್ ಹೇಳ್ತಾ ಇದೀನಿ, ಲೈಫಲ್ಲಿ ಲಕ್ ಇಲ್ಲ ಅಂದ್ರೆ ಕ್ಲಿಕ್ ಆಗೋದಿಲ್ಲ. ಯಾರು ಕ್ಲಿಕ್ ಆಗೋದಿಲ್ಲ. ಲಕ್ ಮಸ್ಟ್ ಅಂಡ್ ಶುಡ್. ಚೈಲ್ಡ್‌ಹುಡ್ ಇಂದ ಎಂಡಿಂಗ್ ಏಜ್ ವರ್ಗುನು ಲಕ್ ಬೇಕೇ ಬೇಕು. ಅಗೇನ್ ಇಲ್ಲಿ ಎಸ್ಪೆಷಲಿ ನೀವೇನಾದ್ರೂ ಮೀನ ಲಗ್ನ ಆಗಿದ್ದು ನಿಮ್ಮ ವಯಸ್ಸು 48 ಟು 51 ಈ ಬಿಟ್ವೀನ್ ಇದ್ರೆ ಇಲ್ಲೊಂಚೂರು ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕೆಲವೊಂದ್ ಸಾರಿ ಇನ್ಕಮ್ ಜಾಸ್ತಿ ಆದಾಗ್ಲೇ ಇದು ಬರೀ ಸ್ವಲ್ಪ ಪೀರಿಯಡ್ ಅಲ್ವಾ, ಹಿಂಗ್ ಹೋಗಿ ಹಿಂಗ್ ಬರೋದು ಮ್ಯಾಗಿ ನೂಡಲ್ಸ್ ತರ. ಜಸ್ಟ್ ಹಿಂಗ್ ಬಂದ್ ಜಸ್ಟ್ 2 ಮಿನಿಟ್ಸ್ ರೆಡಿ, 2 ಮಿನಿಟ್ಸ್ ಫಿನಿಶ್ ಆ ತರ. ಬಟ್ ಇಲ್ಲಿ ಏನಾದ್ರೂ ಬಿಗ್ ಇನ್ವೆಸ್ಟ್ಮೆಂಟ್, ಬಿಗ್ ಡಿಸಿಷನ್ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಇಯರ್ ಜೂನ್ ವರ್ಗುನು. ಸೊ ನೋಡ್ಕೊಂಡು ಹ್ಯಾಂಡಲ್ ಮಾಡಿ. ಬಟ್ ಆ ಮೂಮೆಂಟ್ ಇಂದ ರಿಲೀಫ್ ಆಗಕ್ಕೆ ವೆರಿ ಗುಡ್ ಟೈಮ್. ಇದಿಷ್ಟು ಗುರುಗ್ರಹರು ಸ್ವಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಗೋಚಾರದ ಲಗ್ನ ಫಲಗಳು. ಇದು ದಶಾಭುಕ್ತಿ ಚೆನ್ನಾಗಿದ್ರು ಇರ್ದೇ ಇದ್ರು ಅವ್ರು ಬರೋದು ಬರ್ತಾರೆ, ಕೊಡೋದು ಕೊಟ್ಟಿ ಹೋಗ್ತಾರೆ. ಲಗ್ನಗಳ ಪ್ರಕಾರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಗೈನ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ, ಗುರು ದಶ, ಗುರು ಭುಕ್ತಿ, ಗುರು ಅಂತರ್ಭುಕ್ತಿಗಳು ಆರ್ ಚಂದ್ರದಶ, ಚಂದ್ರಭುಕ್ತಿ, ಚಂದ್ರ ಅಂತರ್ಭುಕ್ತಿಗಳು ನಡೀತಿದ್ರೆ ಜಸ್ಟ್ ಒಂದ್ಸರಿ ಚಾರ್ಟ್ ನ ಚೆಕ್ ಮಾಡಿಸ್ಕೊಳ್ಳಿ. D1, D9, D60, D10. ಸೊ ಅದಾದ ನಂತರ ರೆಮಿಡೀಸ್ ನ ಮಾಡ್ಕೊಳ್ಳಿ, ಇಮ್ಮಿಡಿಯೇಟ್ ಆಗಿ ಫಲ ಪಡ್ಕೊಳ್ಳಿ. ಸೊ ಇದಿಷ್ಟು ವಿಚಾರಗಳು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ರಾಹು ಗ್ರಹದ್ದು ಈ ಹಿಂದೆ ವಿಡಿಯೋಸ್ ಹೋಗಿ ನೋಡಿ. ಯಾವ್ದೋ ಒಂದ್ ವಿಡಿಯೋ ನೋಡ್ತೀರಾ, ಫೋನ್ ಮಾಡ್ತೀರಾ. ಸೊ ದಯವಿಟ್ಟು ಆ ತರ ಮಾಡ್ಬೇಡಿ. ಒಂದ್ 2-3 ವಿಡಿಯೋಸ್ ನೋಡಿ, ನಿಮ್ಗೆ ನಿಜ ಅನ್ಸಿದ್ರೆ ಮಾತ್ರ ಕನ್ಸಲ್ಟೆನ್ಸಿ ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ. ಅಗೈನ್ ರಾಹು ಗ್ರಹದ ಒಂದು ರೆಮಿಡಿ ಕೂಡ ಅಂತ ಹೇಳಿದ್ರೆ ನಿಮ್ಗೆ 1.5 ಅವರ್ ಕ್ಲಾಸ್ ಅಲ್ಲಿ ಇರುತ್ತೆ. ಜಸ್ಟ್ ಒನ್ ಡೇ 1.5 ಅವರ್ ಕ್ಲಾಸ್ ಇರುತ್ತೆ ಅಷ್ಟೇನೆ. ಬಟ್ ಆ ಒನ್ ಡೇ 1.5 ಅವರ್ ಸೊ ನಿಮ್ಮ 20 ವರ್ಷದ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೋದು, 70 ವರ್ಷದ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೋದು, 10 ವರ್ಷದ ಕ್ಲಿಯರ್ ಮಾಡ್ಬೋದು. ಗೊತ್ತಿಲ್ಲ ಎಷ್ಟು ವರ್ಷದ ಕ್ಲಿಯರ್ ಮಾಡುತ್ತೋ ಅಂತ ಹೇಳಿ. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ರೆ, ನೀವು ಮಾಡ್ತೀರಾ ಅನ್ನೋ ನಂಬಿಕೆ ಇದ್ರೆ ಮಾತ್ರನೇ ಕನ್ಸಲ್ಟ್ ಮಾಡಿ. ಅಯ್ಯೋ ಎಲ್ಲ ಮಾಡಿ ಸುಸ್ತಾಗಿದೆ ಮೇಡಮ್, ಅಲ್ಲಿ ಅಷ್ಟು ಲಕ್ಷ, ಇಲ್ಲಿ ಇಷ್ಟು ಲಕ್ಷ ಸಾಕಾಗಿದೆ ಮೇಡಮ್, ದಯವಿಟ್ಟು ಅಟೆಂಡ್ ಆಗ್ಬೇಡಿ. ಈ ತರದವ್ರು ನೀವು ಅಲ್ಲೇ ಇದ್ಬಿಡಿ, ಅಟೆಂಡೇ ಆಗ್ಬೇಡಿ. ಇಲ್ಲ ನಾನು ಎಲ್ಲ ಕಡೆ ಟ್ರೈ ಮಾಡಿದೀನಿ, ಲೆಟ್ಸ್ ಸಿ ಇಲ್ಲಿ ಯಾವ ಒಂದು ರೆಮಿಡಿ ಸಿಗ್ತಾ ಇದೆ, ಅದರಿಂದ ನನಗೆ ಏನಾದ್ರು ಆಗುತ್ತಾ. ಮೇ ಬಿ ದಯವಿಚ್ಛೆ ಇರ್ಬೋದು. ಗುರು ಬೇರೆ ಟ್ರಾನ್ಸಿಟ್ ಆಗ್ತಾ ಇದೆ, ಯಾರಿಗ್ ಗೊತ್ತು ಲಕ್ ಎಲ್ಲಿಂದ ಎಲ್ಲಿ ಯಾವಾಗ ಆಕ್ಟಿವೇಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಲೈಫ್ ಅಲ್ಲಿ ರೈಟ್ ಟೈಮ್ ಅಲ್ಲಿ ರೈಟ್ ಡಿಸಿಷನ್ ತಗೊಂಡು ರೈಟ್ ಆಕ್ಟಿವಿಟಿನ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ರೂಟ್ ಕ್ಲಿಯರ್ ಆಗುತ್ತೆ, ರೂಟ್ ಲಾಕ್ಸ್ ಓಪನ್ ಆಗುತ್ತೆ. ಸೊ ಇದಿಷ್ಟು ವಿಚಾರ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದ.